ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ನಮಾಮಿ ಗೌಡಪಾದಂಚ ಶಂಕರಂ ಶ್ರೀಸುರೇಶ್ವರಂ ಸ್ವಾಮಿನಂ ಸಚ್ಚಿದಾನಂದಮಿಂದ್ರಂ ತಂ ಜ್ಞಾನರೂಪಿಣೇ. One minute. I follow just 1 minute silence to see my own death, in memory of my own death. ಓಕೆ, ನಿನ್ನೆಯ ಪ್ರವಚನದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಆದ್ದರಿಂದ ಆ ಪ್ರವಚನ ಅಷ್ಟು ಏನು ಹೇಳಬೇಕು, ಕಂಟಿನ್ಯೂಸ್ ಆಗಿ ನಡೆಯಲಿಲ್ಲ. ಮಧ್ಯದಲ್ಲಿ ಬ್ರೇಕ್ ಆಯಿತು. ಏನೇನು ಹೇಳಿದ್ದೇವೆ ಅದರಿಂದ ನಿನ್ನೆ ಹೇಳಿದ ವಿಷಯವನ್ನೇ ಸಾರಭೂತವಾಗಿ ಇವತ್ತು ಹೇಳ್ತೀನಿ. ಯೂಟ್ಯೂಬ್ನಲ್ಲಿ ನಾನು ಅಪ್ಲೋಡ್ ಮಾಡಲೇ ಇಲ್ಲ, ಫೇಸ್ಬುಕ್ಕು ಬ್ಲಾಕ್ ಮಾಡಿಬಿಟ್ಟಿದ್ದೀನಿ. ಸೊ ಅದರಿಂದ ಇವತ್ತು ಮತ್ತೆ ಹೇಳ್ತೀನಿ, ಸೊ ದಟ್ ಅದು ಕ್ಲಿಯರ್ ಆಗಿ ಬರುತ್ತದೆ ಅಂತ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರೇ ಕೇಳಲಿ. ಮಿಕ್ಕ ಜನರು ಯು ಡೋಂಟ್ ಹ್ಯಾವ್ ಟು ಒಬ್ಲೈಜ್, ಯು ಡೋಂಟ್ ಹ್ಯಾವ್ ಟು ಫೀಲ್ ಎನಿ ಆಬ್ಲಿಗೇಷನ್ ಟು ಲಿಸನ್ ಟು ಮೀ. ಅಷ್ಟು ಇಂಟ್ರೆಸ್ಟ್ ಇದ್ದರೆ ಕೇಳಬಹುದು, ಇಲ್ಲದಿದ್ದರೆ ನಾಟ್ ಎಟ್ ಆಲ್ ಎ ಪ್ರಾಬ್ಲಮ್. ಯಾರಿಗೂ ಬಲವಂತವಿಲ್ಲ. ನನ್ನ ಪ್ರವಚನ ಕೇಳಬೇಕು ಎಂದು ಯಾರಿಗೂ ಬಲವಂತವಿಲ್ಲ, ಯಾರೂ ಹೇಳಬೇಕಾಗಿಲ್ಲ. ನನ್ನ ಸ್ವಭಾವ ದೋಷದಿಂದ ಹೇಳಬೇಕು ಎಂದು ದೊಡ್ಡ ಸ್ವಭಾವ ದೋಷದಿಂದ ನಾನು ಹೇಳ್ತಾ ಇರ್ತೀನಿ. ಅದು ನನ್ನ ದೋಷ, ಕ್ಷಮಿಸಿ. ನೀವು ಕೇಳಬೇಕಾಗಿಲ್ಲ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಕೇಳ್ಬೋದು ಅಷ್ಟೇ. ಬ್ರಹ್ಮ ಈಶ್ವರ ಈ ವಿಷಯದಲ್ಲಿ ಕೆಲವು ಸ್ವಾಮೀಜಿ ಹೇಳುವ ವಿಷಯವೇನೆಂದರೆ ಮಿಸ್ಕನ್ಸೆಪ್ಷನ್, ಕೆಲವು ತಪ್ಪು ಗ್ರಹಿಕೆಗಳು. ತಪ್ಪು ಗ್ರಹಿಕೆ ಅಂದರೆ ಅವರೇನೋ ತಪ್ಪು ಮಾಡಿದ್ದಾರೆ ಅದಲ್ಲ ನಾವು ಹೇಳುವುದು. ಅವರು ಮತ್ತೊಂದು ಬಗೆಯಾಗಿ ಅರ್ಥ ಮಾಡಿಕೊಂಡರು. ಶಂಕರ ಭಾಷ್ಯವನ್ನು ನೇರಾಗಿ ಓದಿ ಮನನ ಮಾಡಿದ್ದರೆ, ನೇರಾಗಿ ಓದುವುದೇಕೆ ಅಂದರೆ, ಜನರಲ್ಲಿ ಒಂದು ಪದ್ಧತಿ ಏನಿದೆ, ಒಬ್ಬರ ಅಭಿಪ್ರಾಯವನ್ನು ಇನ್ನೊಬ್ಬರ ಮೂಲಕ ಕೇಳುವುದು. ಒಬ್ಬರ ಅಭಿಪ್ರಾಯವನ್ನು ಇನ್ನೊಬ್ಬರ ಮೂಲಕ ಕೇಳಿದ್ದರೆ ಈ ಹೇಳುವವನು ಆ ಮೂಲ ವ್ಯಕ್ತಿ ಅಭಿಪ್ರಾಯವನ್ನು ತಾನು ಹೇಗೆ ಅರ್ಥ ಮಾಡಿಕೊಂಡನೋ ಅದಕ್ಕನುಗುಣವಾಗೇ ಹೇಳ್ತಾನೆ. ಶಂಕರ ಭಾಷ್ಯವನ್ನು ವ್ಯಾಖ್ಯಾನಕಾರರು, ವ್ಯಾಖ್ಯಾನ ಅಂದರೆ ಶಂಕರರ ಅನಂತರಕಾಲೀನ ವ್ಯಾಖ್ಯಾನಕಾರರು, ಪಂಚಪಾದಿಕ, ವಿವರಣ, ಭಾಮತಿ ಮುಂತಾದ ಅವರ ಅನುಯಾಯಿಗಳಾದ ಮಿಕ್ಕ ಆನಂದಗಿರಿ, ವಿದ್ಯಾರಣ್ಯ ಮುಂತಾದವರು
ಅವರು ಭಾಷ್ಯವನ್ನು ಹೇಗೆ ಅರ್ಥ ಮಾಡಿಕೊಂಡರೋ, ಅವರು ತಮ್ಮ ತಿಳಿವಳಿಕೆ, ತಮ್ಮ ಏನು ಹೇಳ್ತಾರೆ, ಗ್ರಹಿಕೆ, ತಮ್ಮ ಗ್ರಹಿಕೆಯನ್ನು ಹೇಳ್ತಾರೆ. ಆದ್ದರಿಂದ ಅವರ ಗ್ರಹಿಕೆ ಅವರದು ಅವರವರ ಯೋಗ್ಯತೆಗನುಗುಣವಾಗಿ, ಅವರ ಮಹನೀಯತೆಗನುಗುಣವಾಗಿದೆ. ಅವರಿಗೆ ತಮಗೆ ಹೇಗೆ ಅರ್ಥ ಮಾಡಿಕೊಂಡರೋ ಅವರಿಗೆ ಸ್ವಾತಂತ್ರ್ಯ ಇದೆ, ಎಲ್ಲರಿಗೂ ಇದೆ, ನಿಮಗೂ ಇದೆ, ನಮಗೂ ಇದೆ, ಎಲ್ಲರಿಗೂ ಇದೆ. ತಮಗೆ ಹೇಗೆ ಇಷ್ಟವೋ ಹಾಗೆ ತಾವು ತಿಳ್ಕೊಳ್ಳಬಹುದು, ಇನ್ನೊಬ್ಬರಿಗೆ ಹೇಳಿಕೊಳ್ಳಲೂಬಹುದು. ಅದರಿಂದ ವ್ಯಾಖ್ಯಾನಕಾರರಿಗೆ ಭಾಷ್ಯದ ಅರ್ಥ ತಮಗೆ ಹೇಗೆ ಅನಿಸಿತೋ ಹಾಗೆ ಅರ್ಥ ಮಾಡಿಕೊಂಡರು, ಇನ್ನೊಬ್ಬರಿಗೆ ಹೇಳಿಬಿಟ್ಟರು. ಅದರಿಂದ ಯಾರು ಕಲಿಯಬೇಕು ಕಲಿಯಬಹುದು. ಆದರೆ ಸ್ವಾಮೀಜಿ ಮಾಡಿದ್ದೇನೆಂದರೆ, ಭಾಷ್ಯಕಾರರಿಗೆ ಇನ್ನೊಬ್ಬರ ವ್ಯಾಖ್ಯಾನ ಹೆಚ್ಚು ಕಡೆ ಬೇಕಾಗಿಲ್ಲ. ಭಾಷ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಇನ್ನೊಬ್ಬರ ವ್ಯಾಖ್ಯಾನ ಎಲ್ಲಿ ಬೇಕಾಗ್ತದೆ ಅಂದರೆ, ನೇರಾಗಿ ಭಾಷ್ಯವನ್ನು ಓದಿದ್ದರೆ, ಏನು ಅರ್ಥವಾಗದಿದ್ದರೆ ಅಥವಾ ಏನು ಕ್ಲಿಷ್ಟವಾಗಿದ್ದರೆ, ನಿಗೂಢವಾಗಿದ್ದರೆ, ಅರ್ಥವಾಗ್ತಾ ಇಲ್ಲ ಅಂದರೆ ಭಾಷೆ ಕಠಿಣವಾಗಿರುವುದರಿಂದಲೋ, ಭಾವವೇ ಕಠಿಣವಾಗಿರುವುದರಿಂದಲೋ, ಅಥವಾ ಭಾಷ್ಯಕಾರರು ಸಾಕಷ್ಟು ಸ್ಪಷ್ಟ ಮಾಡಲಿಲ್ಲ ಅಂದರೆ ಆವಾಗ ಟೀಕಾಕಾರರ ಸಹಾಯ ಬೇಕಾಗ್ತದೆ, ವ್ಯಾಖ್ಯಾನಕಾರರ ಸಹಾಯ ಬೇಕಾಗ್ತದೆ. ಆದರೆ ಕೆಲವು ಕಡೆ ನಿಜವಾಗಿ ವ್ಯಾಖ್ಯಾನಕಾರರ ಸಹಾಯ ಬೇಕು. ಏಕೆಂದರೆ ಅವರು ನಮಗಿಂತ ಪೂರ್ವಜರು ಕಾಲದಲ್ಲಿ, ವ್ಯಾಖ್ಯಾನಕಾರರು ನಮಗಿಂತ ಕಾಲದಲ್ಲಿ ಪೂರ್ವಜರಾಗುವುದರಿಂದ ಹಿಂದಿನ ಸಂಪ್ರದಾಯದಿಂದ ಕಲಿತುಕೊಂಡರು. ಆದ್ದರಿಂದ ಎಷ್ಟೋ ವಿಷಯಗಳು ನಮಗಿಂತ ಚೆನ್ನಾಗಿ ಗೊತ್ತು. ಆದರೆ ಕೆಲವು ವಿಷಯಗಳು ವ್ಯಾಖ್ಯಾನವು ಬೇಕಾಗಿಲ್ಲದೆ ಭಾಷ್ಯಕಾರರೇ ತನ್ನ ಬಾಯಿನಿಂದಲೇ ಸ್ಪಷ್ಟಗೊಳಿಸಿದ್ದಾರೆ. ನೋಡಿದ್ದೀರಾ? ಕೆಲವು ವಿಷಯಗಳನ್ನು ಭಾಷ್ಯಕಾರರು ತಾನೇ ಸ್ಪಷ್ಟಗೊಳಿಸಿದ್ದಾರೆ. ಅಂದರೆ ಒಂದು ಕಡೆ ಎಲ್ಲಿ ಹೇಳಬೇಕೋ ಅಲ್ಲೇ ಭಾಷ್ಯಕಾರರು ಸ್ಪಷ್ಟವಾಗಿ ಹೇಳ್ತಾರೆ. ಭಾಷ್ಯಕಾರರ ಸ್ವಭಾವ ಯಾವುದು ಅಸ್ಪಷ್ಟವಾಗಿ ಬಿಡಲ್ಲ, ಸ್ಪಷ್ಟವಾಗಿ ಹೇಳ್ತಾರೆ, ಆದಷ್ಟು ಮಟ್ಟಿಗೂ ಸ್ಪಷ್ಟಗೊಳಿಸ್ತಾರೆ. ಅಥವಾ ಏನಾದರೂ ಅಸ್ಪಷ್ಟತೆ ಇದ್ದರೆ ಮತ್ತೆ ಮುಂದಿನ ವಾಕ್ಯದಲ್ಲಿ, ಮುಂದಿನ ಅಂದರೆ ಅಲ್ಲೇ ಹೇಳುತ್ತಾ ಮುಂದಕ್ಕೆ ಹೋಗಿ, ಹೀಗೆ ನಾವು ಹಿಂದೆ ಹೇಳಿದ್ದೇವೆ, ಇದು ನೆನಪಿಟ್ಕೊಂಡು, ಇದು ಮರೆತು ಹೋಗಬಾರದು, ನ ವಿಸ್ಮರ್ತವ್ಯಂ, ಇದು ಮರೆತು, ನಾವು ಹಿಂದೆ ಹೇಳಿದ್ದೇವೆ, ಇದನ್ನು ಮರೆಯಬಾರದು, ಇದರ ಅರ್ಥ ಇದು, ತಾನು ಸ್ವಲ್ಪ ವಿವರವಾಗಿ ಹೇಳಿ ಕೊನೆಗೆ ಮತ್ತೆ ಸಂಕ್ಷೇಪವಾಗಿ ಹೇಳುವಾಗ, ಇದು ನಾವು ಹೇಳಿದ್ದೇವೆ, ಸಾರ ನೆನಪಿಟ್ಕೊಳ್ಳಬೇಕು ಎಂದು ಶಂಕರಾಚಾರ್ಯರು ತನ್ನ ಅಭಿಪ್ರಾಯವನ್ನು ತಾನು ಸ್ಪಷ್ಟವಾಗಿ ಆದಷ್ಟು ಮಟ್ಟಿಗೂ ಸ್ಪಷ್ಟವೇ ಹೇಳಿದ್ದಾರೆ. ಒಂದು ಕಡೆ ಈಗಲೂ ಇನ್ನೊಂದು ವಿಷಯ ಏನೆಂದರೆ, ಒಂದು ಕಡೆ ನಮಗೆ ಸ್ಪಷ್ಟವಾಗದಿದ್ದರೆ ಅದೇ ವಿಷಯವನ್ನು ಪ್ರತಿಪಾದಿಸುವ ಇನ್ನೊಂದು ಕಡೆ, ಅಂದ್ರೇನು, ಇಡೀ ಪ್ರಸ್ಥಾನತ್ರಯೀ ಭಾಷ್ಯವನ್ನು, ಉಪದೇಶ ಸಾಹಸ್ರಿಯನ್ನು ನೋಡಿದ್ದರೆ ಒಂದು ಕಡೆ ಸ್ವಲ್ಪ ಸಂಕ್ಷೇಪವಾಗಿ ಹೇಳಿದ್ದರೆ ಅದನ್ನೇ ಮತ್ತೊಂದು ಕಡೆ ಇನ್ನೂ ಬಿಡಿಸಿ ಹೇಳುವುದುಂಟು. ಆದ್ದರಿಂದ ಆ ಇನ್ನೊಂದು ಕಡೆ ಹೇಳಿದ ಭಾಷ್ಯ ವಾಕ್ಯಗಳ ಸಹಾಯದಿಂದ ಇಲ್ಲಿರುವ ಭಾಷ್ಯ ವಾಕ್ಯಗಳನ್ನು ಹೋಲಿಸಿ ನೋಡಿದ್ದರೆ ಅರ್ಥವಾಗಿಬಿಡ್ತದೆ. ಹೀಗೆ ಸ್ವಾಮೀಜಿ ಆದಷ್ಟು ಮಟ್ಟಿಗೂ ನೇರ ಭಾಷ್ಯವಾಕ್ಯಗಳಿಂದಲೇ ಭಾಷ್ಯಕಾರರ ಸಿದ್ಧಾಂತವನ್ನು, ಭಾಷ್ಯಕಾರರ ಪ್ರಕ್ರಿಯೆಯನ್ನು ನೇರಾಗಿ ಭಾಷ್ಯವಾಕ್ಯಗಳಿಂದಲೇ ತಿಳ್ಕೊಳ್ಳುವಕ್ಕೆ ಪ್ರಯತ್ನ ಮಾಡೋಣ ಆದಷ್ಟು ಮಟ್ಟಿಗೂ. ಅಂದರೆ ಆದಷ್ಟು ಮಟ್ಟಕ್ಕೂ ಅಂದರೆ ನಾವು ಅದನ್ನು ತಿರುಚಿ ಎಳೆದು ಒಂದು ಮಾತಕ್ಕೆ ಇನ್ನೊಂದು ಮಾತು ಮಾಡಬೇಕಾಗಿಲ್ಲ. ಎಲ್ಲಿ ಭಾಷ್ಯಕಾರರು ತಾನು ಬಾಯಿ ಬಿಟ್ಟು ಸ್ಪಷ್ಟವಾಗಿದ್ದಾರೋ, ಎಲ್ಲಿ ಇನ್ನೊಬ್ಬರ ಸಹಾಯವು ಬೇಕಾಗಿಲ್ಲವೋ ಅಷ್ಟರ ಮಟ್ಟಿಗೆ ನೇರಾಗಿ ಭಾಷ್ಯಕಾರರದೇ ತಗೊಳ್ಳೋಣ. ಎಲ್ಲೆಲ್ಲಿ
ಎಷ್ಟರ ಮಟ್ಟಿಗೆ ನೇರಾಗಿ ಭಾಷ್ಯಕಾರರ ವಾಕ್ಯಗಳಿಂದಲೇ ಭಾಷ್ಯಕಾರರ ಅಭಿಪ್ರಾಯ ಅಂದರೆ ಪ್ರಕ್ರಿಯೆ ಕುರಿತು, ಸಾಧನ ಕುರಿತು, ಸಿದ್ಧಾಂತ ಕುರಿತು. ಸಿದ್ಧಾಂತ ಅಂದರೆ ತತ್ವ, ಪ್ರಕ್ರಿಯೆ ಅಂದರೆ ಬೋಧ, ಸಾಧನ ಅಂದರೆ ಸಹಕಾರಿ ಸಾಧನಗಳು, ಶಮದಮಾದಿ ಮುಂತಾದ ಸಾಧನಗಳು, ಪ್ರಕ್ರಿಯೆ, ಸಿದ್ಧಾಂತ ಅಂದರೆ ತತ್ವ. ಈ ಮೂರರ ಕುರಿತು ಭಾಷ್ಯಕಾರರ ಅಭಿಪ್ರಾಯವೇನು ಎಂಬುದು ಎಷ್ಟೋ ಅಂಶಗಳಲ್ಲಿ, ಅಂದರೆ ಬಹಳಷ್ಟು ಅಂಶಗಳಲ್ಲಿ ಭಾಷ್ಯಕಾರದಿಂದಲೇ ಗೊತ್ತಾಗ್ತದೆ. ಕೆಲವು ಕಡೆಯೇ ನಮಗೆ ತೊಂದರೆ ಆಗುತ್ತದೆ, ಅಲ್ಲಿ ಮಾತ್ರ ವ್ಯಾಖ್ಯಾನಕಾರರ ಸಹಾಯವು ಬೇಕಾಗ್ತದೆ. ಸ್ವಾಮೀಜಿ ಹೇಳ್ತಾರೆ ಬೇರೆ ಕಡೆ, ಉತ್ತಮಾಧಿಕಾರಿಗೆ ಅದು ಬೇಕಾಗಿಲ್ಲ. ಉತ್ತಮಾಧಿಕಾರಿಗೆ ವ್ಯಾಖ್ಯಾನಕಾರರ ಸಹಾಯವೇ ಬೇಕಾಗಿಲ್ಲ. ಏಕೆ ಅಂದರೆ ಅವರ ಬುದ್ಧಿ ಸೂಕ್ಷ್ಮವಾಗಿದೆ, ಅಂತರ್ಮುಖವಾಗಿದೆ, ಶುದ್ಧವಾದ ಅಂತಃಕರಣ ವೈರಾಗ್ಯ ಚೆನ್ನಾಗಿದೆ, ಬುದ್ಧಿ ಸೂಕ್ಷ್ಮವಾಗಿದೆ, ಸಂಪ್ರದಾಯ ಚೆನ್ನಾಗಿ ಗೊತ್ತಿರುವರು. ಅಂದರೆ ಸಂಪ್ರದಾಯದಲ್ಲಿ ಬಂದಿರುವಂಥ ಸಾಂಪ್ರದಾಯಿಕ ಭಾಷೆ ಅದೆಲ್ಲ ಸ್ವಲ್ಪ ಶ್ರದ್ಧಾಭಕ್ತಿ ಎಲ್ಲ ಚೆನ್ನಾಗಿರುವವರು, ಭಗವಂತನ ಅನುಗ್ರಹ ಪೂರ್ವ ಪುಣ್ಯ ಇರುವವರು ನೇರಾಗಿ ಭಾಷ್ಯವಾಕ್ಯಗಳನ್ನೇ ಮತ್ತೆ 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 ಓದುತ್ತಾ ಮನನ ಮಾಡಿದ್ದರೆ ಭಾಷ್ಯಕಾರರ ಅಭಿಪ್ರಾಯವೇನೋ ನೇರಾಗಿ ಗೊತ್ತಾಗ್ತದೆ, ಭಾಷ್ಯಕಾರರ ಸಹಾಯದಿಂದಲೇ ಗೊತ್ತಾಗ್ತದೆ. ಮಧ್ಯಮ ಅಧಿಕಾರಿಗೆ ಕೆಲವು ಕಡೆ, ಎಲ್ಲ ಕಡೆ ಅಲ್ಲ, ಕೆಲವು ಕಡೆ ಅರ್ಥವಾಗದಿದ್ದರೆ ಅಲ್ಲಿ ವ್ಯಾಖ್ಯಾನರ ತಗೊಳ್ಳಬೇಕು. ಆದರೆ ವ್ಯಾಖ್ಯಾನರ ಸಹಾಯ ತಗೊಳ್ಳುವಾಗ ಅದೇ ವಿಷಯವನ್ನು ಇನ್ನೊಂದು ಕಡೆ ಹೇಳಿದ್ದಕ್ಕೆ ಅವಿರುದ್ಧವಾಗಿ ನೋಡಬೇಕು. ಅಂದರೆ ಭಾಷ್ಯಕಾರರು ಉದಾಹರಣೆಗೆ ಒಂದು ಅಂಶ, ಉದಾಹರಣೆ ಅಲ್ಲ, ಸಾಮಾನ್ಯವಾಗಿ ಹೇಳ್ತೇನೆ, ಒಂದು ಅಂಶದ, ಒಂದು ವಿಷಯದ ಒಂದಂಶ ಇಲ್ಲಿ ಹೇಳಿದ್ದರೆ ಇನ್ನೊಂದು ಅಂಶಕ್ಕೆ ವಿರೋಧವಾಗಬಾರದು. ಅವಿರುದ್ಧವಾಗಿರುವಷ್ಟು ಅರ್ಥ ತಗೊಂಡರೆ ವ್ಯಾಖ್ಯಾನಕಾರರ ಸಹಾಯವು ತಗೊಳ್ಳಬಹುದು. ಆದರೆ ಭಾಷ್ಯಕಾರರು ಬಾಯಿ ಬಿಟ್ಟು ಹೇಳಿದ್ದಾರೆ, ಉದಾಹರಣೆ ಹೇಳ್ತಾ ಇದ್ದೆ, ಬಾಯಿ ಬಿಟ್ಟು ಹೇಳಿದ್ದಾರೆ ಒಂದು ಕಡೆ, ಸ್ಪಷ್ಟವಾಗಿಯೂ ಹೇಳಿದ್ದಾರೆ. ಅದಕ್ಕೆ ವಿರುದ್ಧವಾಗಿರುವ ಅಂಶ ವ್ಯಾಖ್ಯಾನಕಾರರು ಹೇಳಿದ್ದರೂ ಒಪ್ಪಬೇಕಾಗಿಲ್ಲ. ಏಕೆಂದರೆ ಮೊದಲು ವ್ಯಾಖ್ಯಾನಕಾರ ಸಹಾಯವೇ ಬೇಡ. ಅಲ್ಲಿ ನಾವು ವ್ಯಾಖ್ಯಾನಕಾರರನ್ನು ತಪ್ಪು ಹಿಡಿಯುತ್ತೇವೆ ಎಂದರ್ಥ ಅಲ್ಲ, ಅವರು ಮಾಡಿಕೊಟ್ಟಿರುವ ವ್ಯಾಖ್ಯಾನ ಇಲ್ಲಿ ಬೇಕಾಗಿಲ್ಲ ಎಂದು ಹೇಳ್ತಾ ಇದ್ದೀವಿ ಅಷ್ಟೇ. ಭಾಷ್ಯಕಾರರು ತನ್ನ ಅಭಿಪ್ರಾಯವನ್ನು ತನ್ನ ಮಾತುಗಳಿಂದಲೇ ಸ್ಪಷ್ಟಗೊಳಿಸಿದ್ದಾಗ ಈಗ ಇನ್ನೊಬ್ಬರದು ಬೇಕಾಗಿಲ್ಲ. ಲೌಕಿಕ ಉದಾಹರಣೆಯಲ್ಲಿ ಯಾರೋ ಒಬ್ಬರು ಮಾತಾಡ್ತಾ ಇದ್ದರೆ ಏನೋ ಒಂದು ವಿಷಯ ಹೇಳಿದ್ದಾರೆ, ಅವರು ಹೇಳಿದ್ದ ವಿಷಯದಿಂದ ನಮಗೆ ಎಷ್ಟೋ ವಿಷಯಗಳು ಅರ್ಥವಾಯಿತು, ಕೆಲವು ಕಡೆ ಅರ್ಥವಾಗಲಿಲ್ಲ, ಅದು ಮಾತ್ರ ಕೇಳ್ತೀವಿ. ಅವರು ಏನು ಹೇಳಿದ್ದಾರೆ, ಈ ಮಾತು ಹೇಳಿದ್ದಾರೆ ನೋಡಿ, ಇದಕ್ಕೆ ಏನರ್ಥ, ನನಗೇನೂ ಅರ್ಥವಾಗಲಿಲ್ಲ. ಎಲ್ಲಿ ಅರ್ಥವಾಗಲಿಲ್ಲವೋ ಅಲ್ಲಿ ಮಾತ್ರ ಇನ್ನೊಬ್ಬರನ್ನು ಕೇಳ್ತೀವಿ. ಈಗ ಅವನನ್ನು ಕೇಳಿದ್ದರೆ ಅವನೇನು ಹೇಳ್ತಾನೆ, ಹೌದು ಅಂದವರು ಹೇಳುವಕ್ಕೆ ಹೋಗ್ತಾನೆ. ನಮಗೆ ಬಿಡಿಸಿ ಸಹಾಯ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಸಹಾಯ ಮಾಡುವುದಕ್ಕೆ ಪ್ರಯತ್ನ ಮಾಡುವಾಗ ನಮಗೆ ಅರ್ಥವಾಗದೇ ಇರುವ ಮಾತುಗಳನ್ನು ಬಿಡಿಸಿ ಹೇಳ್ತಾನೆ. ಹೇಳುತ್ತಾ ನಮಗೆ ಸ್ಪಷ್ಟವಾಗಿ ಅರ್ಥವಾಗಿದ್ದನ್ನು ಇನ್ನೇನು ಹೇಳುವುದಕ್ಕೆ ಹೋಗ್ತಾನೆ. ಆವಾಗ ನಾವೇನು ಹೇಳ್ತೀವಿ, ಅಯ್ಯಯ್ಯೋ ನೀವು ಅದೇನು ಹೇಳಬೇಡಿ, ಈ ವಿಷಯವನ್ನೇ ಹೇಳಿ, ಈ ಮಿಕ್ಕ ವಿಷಯ ನನಗೆ ನೇರಾಗಿ ಅರ್ಥವಾಯಿತು, ನೇರಾಗಿ ಅವರು ಏನು ಹೇಳುತ್ತಾ ಇದ್ದಾರೋ ನಮಗೆ ಗೊತ್ತಾಯಿತು, ನೀವು ಅದನ್ನು ಬಂದು ತಿರುಚಿ ಮತ್ತೆ ಇನ್ನೇನೋ ಹೇಳಬೇಕಾಗಿಲ್ಲ, ನಮಗೆ ಅರ್ಥವಾಗದೇ ಇರುವ ವಿಷಯವನ್ನೇ ತಾವು ಹೇಳಿ ಎಂದು ಹೇಳ್ತೀವೋ ಅಲ್ಲವೋ. ಹಾಗೆ ಸ್ವಾಮೀಜಿ ಹೇಳಿದ್ದು ಅಷ್ಟೇ. ಭಾಷ್ಯಕಾರರ ಅಭಿಪ್ರಾಯವನ್ನು ಭಾಷ್ಯಕಾರರ ಅಭಿಪ್ರಾಯ ಎಲ್ಲಿ ಅಂದರೆ ಯಾವ ವಿಷಯದಲ್ಲಿ ತಾನೇ ಸಾಕಷ್ಟು ಸ್ಪಷ್ಟವಾಗಿ ಹೇಳಿದರೋ ಅಲ್ಲಿ ಈಗ ಇನ್ನೊಬ್ಬರ ಮಾತು ಕೇಳಲ್ಲ, ನಾವು ಕೇಳುವಕ್ಕೆ ಹೋಗಲ್ಲ, ಕೇಳಬೇಕಾಗಿಲ್ಲ.
ಭಾಷ್ಯಕಾರರೇ ಬಾಯಿ ಬಿಟ್ಟು ಸ್ಪಷ್ಟವಾಗಿ ಇದು ಇದಲ್ಲ, ಇದೇ ಹೇಳ್ತಾ ಇದ್ದೀವಿ, ಇದೇ ನಿಜ ಎಂದು ಒಂದು ಸಲ ಅಲ್ಲ 2-3 ಸಲ ಹೇಳ್ತಾ ಇದ್ದಾರೆ. ಬೇರೆ ಕಡೆ ಹೇಳ್ತಾ ಇದ್ದಾರೆ, ಇಲ್ಲಿ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ, ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ, ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಇದೇ ಹೇಳಿದ್ದೇವೆ, ನಾವು ಹಿಂದೆನೂ ಹೇಳಿದ್ದೇವೆ, ನೆನಪಿಟ್ಕೊಂಡು ಎಂದು ನೆನಪಿಸಿ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿದ ನಂತರ ಆ ವಿಷಯದಲ್ಲಿ ಮಾತ್ರ ಈಗ ನಮಗೇನು ಸಂದೇಹವಿಲ್ಲ. ಭಾಷ್ಯಕಾರರು ತನ್ನ ಬಾಯಿ ಬಿಟ್ಟು ತನ್ನ ಅಭಿಪ್ರಾಯವನ್ನೇ ಸ್ಪಷ್ಟಗೊಳಿಸಿದ ನಂತರ ವ್ಯಾಖ್ಯಾನಕಾರರು ಇನ್ನೇನು ಹೇಳುವಕ್ಕೆ ಹೋದರೆ ಹೇಳಿಕೊಳ್ಳಬಹುದು. ವ್ಯಾಖ್ಯಾನಕಾರರು ನಾವು ಕೇಳಬೇಕಾಗಿಲ್ಲ, ಅಷ್ಟೇ ನಾವು ಹೇಳಿದ್ದು. ಭಾಷ್ಯಕಾರರು ಸ್ಪಷ್ಟೋಕ್ತಿಯಿಂದ ಹೇಳಿದ ನಂತರ ಇಂಥದ್ದು ನಡೆಯುತ್ತದೆ. ಒಬ್ಬರೇನೋ ಹೇಳಿದ ನಂತರ ನಮಗೆ ಸ್ವಲ್ಪ ಅರ್ಥವಾಯಿತು, ಸ್ವಲ್ಪ ಅರ್ಥವಾಗಲಿಲ್ಲ. ಅರ್ಥವಾಗಿರುವ ಅಂಶವನ್ನು ಬಿಟ್ಟು ಅರ್ಥವಾಗದೇ ಇರುವ ಕಡೆ ಕೇಳ್ತೀವಿ, ಇದೇನವರೇನೋ ಹೇಳಿದ್ದರೆ ಈ ಮಾತಕ್ಕೆ ಅರ್ಥ ಹೇಳಿ ಅಂದರೆ, ನಮಗೆ ಅರ್ಥವಾಗದೇ ಇರುವ ವಿಷಯವನ್ನು ಕೇಳಿದ್ದರೆ ಆ ಹೇಳುವವನು ಏನು ಮಾಡ್ತಾನೆ, ಅದು ಹೇಳ್ತಾನೆ, ನಮಗೆ ಅರ್ಥವಾಗಿದ್ದು ಹೇಳಿಬಿಡ್ತಾನೆ, ಹೇಳುವಕ್ಕೆ ಹೋಗ್ತಾನೆ. ಆವಾಗ ನಾವು ಹೇಳ್ತೀವಿ, ಅದು ಬಿಡಪ್ಪ, ಅದು ನಮಗೆ ಅರ್ಥವಾಯಿತು, ನಿಮಗಿಂತ ಚೆನ್ನಾಗಿ ಅರ್ಥವಾಯಿತು, ಆ ಮಾತು ಹೇಳಬೇಡ, ಅದು ಬಿಡು. ಅವ್ರು ನೇರಾಗೆ ಹೇಳ್ತಾ ಇದ್ದಾರೆ, ನೀವು ಮತ್ತೇಕೆ ಏನೇನೋ ನಿಮ್ಮ ಸ್ವಂತ ಕಲ್ಪನೆ ಮಾಡ್ತಾ ಇದ್ದಿ. ಅವರು ನೇರಾಗೆ ಹೇಳಿದ್ದು ಅರ್ಥವಾಗ್ತಾ ಇದೆ, ಅದನ್ನು ನೀವು ಅಡ್ಡಿ ಬಡಬೇಡ, ಅದಕ್ಕೆ ನೇರಾಗೆ ಕ್ಲಿಯರ್ ಆಗಿದೆ. ನೀವು ಏನೇನು ನಿಮ್ಮ ತಿರ್ಚಿ ನೀವೇನು ಮಾಡ್ತಾ ಇದ್ದೀವಿ, ನಿಮ್ಮ ಕಲ್ಪನೆ ನಮಗೆ ಬೇಕಾಗಿಲ್ಲ. ಅವರ ಅರ್ಥ ಹೇಳಿದ್ದರಲ್ಲಿ ಯಾವುದು ಪಾಯಿಂಟ್ ಅರ್ಥವಾಯಿತೋ ನಮಗೆ ಅರ್ಥವಾಯಿತು. ಆ ಅರ್ಥವಾಗದೇ ಇರುವ ಅಂಶವೇ ಹೇಳ್ತೀವ ಅಲ್ಲವಾ? ಅಷ್ಟೇ ಸ್ವಾಮೀಜಿ ಹೇಳಿದ್ದು ಅಷ್ಟೇ. ಎಲ್ಲಿ ಭಾಷ್ಯಕಾರರ ಅಭಿಪ್ರಾಯ ನೇರಾಗಿ ಭಾಷ್ಯದಿಂದಲೇ ಸ್ಪಷ್ಟವಾಯಿತೋ ಅಲ್ಲಿ ವ್ಯಾಖ್ಯಾನಕಾರರ ಸಹಾಯ ಬೇಕಾಗಿಲ್ಲ. ಅದರಿಂದ ಪಕ್ಕಕ್ಕಿಟ್ಟರಷ್ಟೇ. ಇವರೇನು ಹೇಳ್ತಾರೆ, ವ್ಯಾಖ್ಯಾನಕಾರರು ಏನೇ ಹೇಳಲಿ, ಭಾಷ್ಯಕ್ಕೆ ವಿರುದ್ಧವಾಗಿ ಹೇಳಲಿ, ನೀವು ಅದು ಒಪ್ಪಲೇಬೇಕು. ಆವಾಗಲೇ ನೀವು ಸಾಂಪ್ರದಾಯಿಕ. ಇಲ್ಲದಿದ್ದರೆ ನಿಮ್ಮನ್ನು ನಾವು ಸಾಂಪ್ರದಾಯಿಕರು ಅಲ್ಲ ಎಂದು, ಅಸಾಂಪ್ರದಾಯಿಕರು ಎಂದು ಪಕ್ಕಕ್ಕಿಡ್ತೀವಿ, ವಿರೋಧ ಮಾಡ್ತೀವಿ, ಬೈಕಾಟ್ ಮಾಡ್ತೀವಿ ಎಂದು ಹೇಳ್ತಾ ಇದ್ದಾರೆ. ವ್ಯಾಖ್ಯಾನಕಾರರು ಭಾಷ್ಯಕಾರರು ಬಾಯಿಬಿಟ್ಟು ಹೇಳಿದ್ದಕ್ಕೆ, ಸ್ಪಷ್ಟವಾಗಿ ಬಾಯಿಬಿಟ್ಟು ಹೇಳಿದ ಅಂಶಕ್ಕೆ ವ್ಯಾಖ್ಯಾನಕಾರರು ವಿರುದ್ಧವಾಗಿ ಹೇಳಿದ್ದರೆ ಅವರಿಗೆ ಹೇಳುವ ಅಧಿಕಾರವಿದೆ, ಹೇಳ್ಕೊಳ್ಳಬಹುದು. ಎಲ್ಲರೂ ಹೇಳ್ಕೊಳ್ಳಬಹುದು. ತಮಗೆ ತೋಚಿದ್ದು, ತಮಗೆ ಅರ್ಥವಾಗಿದ್ದು ಹೇಳ್ಕೊಳ್ಳಬಹುದು, ಬರೆಯಬಹುದು. ಅವರು ಬರೆದಿದ್ದು ಭಾಷ್ಯಕಾರಕ್ಕೆ ವಿರುದ್ಧವಾಗಿದ್ದರು ನಾವು ಅದೇ ಒಪ್ತೀವಿ ಅಂದರೆ ಒಪ್ಕೊಳ್ಳಬಹುದು. ಯಾರಿಗಾದರೂ ಇಷ್ಟವಿದ್ದರೆ ಒಪ್ಕೊಳ್ಳಬಹುದು. ಬಟ್ ನಮ್ಮನ್ನು ಬಲವಂತ ಮಾಡುವುದೇಕೆ? ಭಾಷ್ಯಕ್ಕೆ ವಿರುದ್ಧ ಹೇಳಿದ್ದರೂ ನಾವು ಇದೇ ಒಪ್ಪಬೇಕು, ನೀವು ಭಾಷ್ಯವನ್ನೇ ಪಕ್ಕಕ್ಕಿಡು ಪರವಾಗಿಲ್ಲ, ಬಟ್ ಇದೇ ಒಪ್ಪಬೇಕು ಎಂದು ಈ ಆಗ್ರಹ ಮಾಡಿದ್ದರೆ ನಾವು ಹೇಗೆ ಒಪ್ಪುವುದಪ್ಪ? ಅಂದರೆ ಭಾಷ್ಯಕಾರರನ್ನು ಪಕ್ಕಕ್ಕಿಟ್ಟು ನೀವು ಹೇಳಿದ್ದ ಅರ್ಥ ನಾವು ಒಪ್ಪಬೇಕಾ? ಭಾಷ್ಯಕ್ಕೆ ವಿರುದ್ಧವಾಗಿ ಹೇಳಿದ್ದರೂ ನಾವು ಒಪ್ಪಬೇಕಾ? ಭಾಷ್ಯಕಾರರು ತಾನೇ ಬಾಯಿಬಿಟ್ಟು ಸ್ಪಷ್ಟವಾಗಿ ಮಾಡಿದ್ದಾರಲ್ಲ. ಇವರೇನು ಹೇಳ್ತಾರೆ, ಅಲ್ಲ, ಆ ಭಾಷ್ಯಕಾರರು ಹಾಗೆ ಹೇಳಿದ್ದರೂ ಅದಕ್ಕೆ ಇದೇ ಅರ್ಥ, ಅದು ಒಪ್ಪಕ್ಕಾಗಲ್ಲ. ಏಕೆ? ಭಾಷ್ಯಕಾರರು ಬಾಯಿಬಿಟ್ಟು ಸಾಕಷ್ಟು ಸ್ಪಷ್ಟಗೊಳಿಸಿದ ನಂತರ ಅದಕ್ಕೆ ಭಿನ್ನವಾಗಿ ನೀವು ಹೇಳಿದ್ದರೆ, ನಾವು ಹೇಳಿದ್ದು ಭಾಷ್ಯಕಾರರದು ಅದೇ ಅಭಿಪ್ರಾಯ ಅಂದರೆ, ಅಧ್ಯಾಸೋ ಅನಾದಿ ಎಂದು ಹೇಳಿದ್ದರೆ, ಅನಾದಿ ಅಲ್ಲ ಸಾದಿ ಎಂದು ನೀವು ಹೇಳಿದ್ದರೆ ಭಾಷ್ಯಕಾರರ ಅಭಿಪ್ರಾಯ ಅದೇ. ಭಾಷ್ಯಕಾರರು ಅಧ್ಯಾಸವನ್ನು ಅನಾದಿ ಅನಂತ ಎಂದು ಹೇಳ್ತಾ ಇದ್ದಾರೆ. ಇವರು ಹೇಳ್ತಾರೆ, ಅಲ್ಲ, ಅವಿದ್ಯೆ ಅನಾದಿ ಶಾಂತ ಎಂದು ಹೇಳ್ತೀವಿ. ಅವಿದ್ಯೆ ಅನಾದಿ ಆದರೆ ಶಾಂತ. ಅದರಿಂದ ಭಾಷ್ಯಕಾರರ ಅಭಿಪ್ರಾಯವಿದೆ ಅಂದರೆ ಭಾಷ್ಯಕಾರರು ನೇರಾಗಿ ಹೇಳಿದ್ದಕ್ಕೆ ನೀವು ಉಲ್ಟಾ ಮಾತಾಡ್ತಾ ಇದ್ದೀರಿ, ವಿರುದ್ಧವಾಗಿ ಮಾತಾಡ್ತಾ. ಆದರೆ ನೀವು ಒಪ್ಪಬೇಕು, ಒಪ್ಪದಿದ್ದರೆ ನೀವು ಸಾಂಪ್ರದಾಯಿಕರಲ್ಲ. ನೋಡಿ, ಯಾರಿಗಾದರೂ ಯಾವ ಪುಸ್ತಕವಿಷ್ಟವಾದರೆ ಇಟ್ಕೊಳ್ಳಬಹುದು, ಯಾವ ವ್ಯಾಖ್ಯಾನವಿಷ್ಟವಾದರೆ ನೀವು ಒಪ್ಪಿಕೊಳ್ಳಬಹುದು, ಅನುಸರಿಸಬಹುದು. ಬಟ್ ವ್ಯಾಖ್ಯಾನಕಾರರನ್ನು ಭಾಷ್ಯ ಮೇಲೆ ಹಾಕಿಬಿಟ್ಟು, ಭಾಷ್ಯವನ್ನು ಮುಚ್ಚಿಬಿಟ್ಟು ಇದೇ ಅರ್ಥ ನೀವು ಒಪ್ಪಬೇಕು ಎಂದು ಆಗ್ರಹ ಮಾಡುವುದು ಮಾತ್ರ ಅನಾವಶ್ಯಕ. ಕೇಳ್ತೀವಿ, ನೀವು ಹೇಳಿ ನಾವು ಕೇಳ್ತೀವಿ, ಇಷ್ಟವಿದ್ದರೆ ಒಪ್ಕೊಳ್ತೀವಿ, ಇಲ್ಲದಿದ್ದರೆ ಬಿಡ್ತೀವಿ. ನಾವು ಮಾತ್ರ ಭಾಷ್ಯಕಾರರ ನೇರ ಅಭಿಪ್ರಾಯವೇನೋ ಅಲ್ಲೇ ಕಂಡು ಬರುತ್ತಾ ಇದೆ. ಭಾಷ್ಯಕಾರರು ಸಾಕಷ್ಟು ತಾನೇ ಹೇಳಿದ್ದಾರೆ, ಅಧ್ಯಾಸೋ ಅವಿದ್ಯಾ ಎಂದು ಹೇಳಿದ್ದಾರೆ. ಮಾಯೆಯನ್ನು ಅವಿದ್ಯಾ ಎಂದು ಅವರು ಹೇಳ್ತಾರೆ. ಭಾಷ್ಯಕಾರರು ಮಾಯೆಯನ್ನು ಅವಿದ್ಯಾ ಎಂದು ಸಮಾನಾರ್ಥಕವಾಗಿ ಎಲ್ಲಿಯೂ ಹೇಳಲಿಲ್ಲ. ಮಾಯೆಯನ್ನು ಅವಿದ್ಯಾ ಕಲ್ಪಿತ ಎಂದೇ ಹೇಳುತ್ತಾ ಬಂದಿದ್ದರೆ ಹೊರತು
ಮಾಯೆಯನ್ನೇ ಅವಿದ್ಯಾ ಎಂದು ಎಲ್ಲಿ ಹೇಳಲಿಲ್ಲ. ಅನೇಕ ಸಲ, ಅನೇಕ ಅಂದರೆ ನೂರಾರು ಕಡೆ ಅವಿದ್ಯಾ ಕಲ್ಪಿತ ಎಂಬುದೇ ಮಾಯೆಯನ್ನು ಹೇಳುತ್ತಾ ಬಂದರು. ಇಷ್ಟು ಸ್ಪಷ್ಟವಾಗಿರುವ ಕಡೆ ನಮಗೆ ಇದು ಯುಕ್ತಿಗೆ ಹೊಂದುತ್ತದೆ, ಅನುಭವಕ್ಕೆ ಹೊಂದುತ್ತದೆ. ಅದರಿಂದ ಮಾಯೆಯನ್ನು ಅವಿದ್ಯಾ ಕಲ್ಪಿತ ಅಂದರೆ ಅಧ್ಯಾಸ ಕಲ್ಪಿತ ಎಂದು ಹೇಳಿದ್ದೇವೆ. ಇದು ಒಪ್ಕೊಂಡ್ರೆ ಅವ್ರು ಹೇಳ್ತಾರೆ, ಅಲ್ಲ, ಮಾಯೆಯನ್ನೇ ಅವಿದ್ಯಾ ಒಪ್ಪಬೇಕು. ನೀವು ಒಪ್ಪದಿದ್ದರೆ ನೀವು ಭಾಷ್ಯಕ್ಕೆ ವಿರುದ್ಧ, ನಮಗೆ ವಿರುದ್ಧ, ಎಲ್ಲರಿಗೂ ವಿರುದ್ಧ. ಅಂದರೆ ಏನಾಗ್ತಾ ಇದೆ ಅಂದರೆ, ತಾವು ಮಾಡಿರುವ ವ್ಯಾಖ್ಯಾನವೇ ತಾವು ಯಾವ ಅರ್ಥವನ್ನು ಮಾಡಿದ್ದರೋ ಭಾಷ್ಯವಾಕ್ಯಕ್ಕೆ ಇದೇ ಭಾಷ್ಯಕಾರರ ಅಭಿಪ್ರಾಯ ಎಂದು ಒಪ್ಪಬೇಕು. ಈಗ ಈ ಆಗ್ರಹ ಅನಾವಶ್ಯಕ. ಇಲ್ಲಿಗೆ ಇನ್ನೊಂದು, ಈ ಒಂದು ಪಾಯಿಂಟ್ ಆಯಿತಾ? ಈಗ ಇನ್ನೊಂದು ಪಾಯಿಂಟ್ ಆಯಿತು. ಭಾಷ್ಯಕಾರರ ವಾಕ್ಯಕ್ಕೆ ವ್ಯಾಖ್ಯಾನಕಾರರು ಒಂದು ಅರ್ಥ ಹೇಳಿದ್ದಾರೆ. ಭಾಷ್ಯಕಾರರ ಸ್ಪಷ್ಟೋಕ್ತಿ ನೇರಾಗಿ ಸ್ಪಷ್ಟವಾಗಿ ಹೇಳಿದ ವಿಷಯಕ್ಕೆ ವಿರುದ್ಧವಾಗಿ ಹೇಳುವುದು ಇದೊಂದುಂಟು. ಇನ್ನೊಂದೇನೆಂದರೆ, ಭಾಷ್ಯಕಾರರ ಒಂದು ಮಾತುಗೆ, ಒಂದು ವಾಕ್ಯಕ್ಕೆ ಅನಂತರ ವ್ಯಾಖ್ಯಾನಕಾರರು ಎರಡು ಬಗೆ ಇಬ್ಬರೂ ವಿರುದ್ಧವಾಗಿ ಇವನು ಒಬ್ಬನು ಒಂದು ಹೇಳ್ತಾನೆ, ಅವರು ಅದಕ್ಕೆ ವಿರುದ್ಧವಾಗಿ ಹೇಳ್ತಾನೆ. ಒಬ್ಬರು ಒಂದರ್ಥ ಹೇಳಿದ್ದರೆ ಇನ್ನೊಂದು ಅದಕ್ಕೆ ಪೂರ್ತಿ ವಿರುದ್ಧವಾಗಿ ಹೇಳ್ತಾರೆ. ನೀವು ವ್ಯಾಖ್ಯಾನಕಾರರದ್ದು ನಾವು ಒಪ್ಪಬೇಕಂದ್ರೆ ಅವರು ಇಬ್ಬರು ಪರಸ್ಪರ ವಿರುದ್ಧವಾಗಿ ಹೇಳಿದ್ದರೆ ಇಬ್ಬರಲ್ಲಿ ಯಾರನ್ನು ಒಪ್ಪಬೇಕು? ವ್ಯಾಖ್ಯಾನಕಾರರನ್ನು ಒಪ್ಪೋಣ ಅಂದರೆ ಅವರು ಒಂದು ಹೇಳುತ್ತಾ ಇಲ್ಲ ಅಲ್ಲವೇ, ಅವರು ಪರಸ್ಪರ ವಿರುದ್ಧ ಎರಡು ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಈಗ ಆವಾಗಲೂ ನೀವು ಒಪ್ಪಬೇಕು ಅಂದರೆ ಹೇಗೆ ಒಪ್ಪುವುದಪ್ಪ? ಅವರು ಹೇಳಿದ್ದಕ್ಕೆ ಇವರು ವಿರುದ್ಧ, ಇವರು ಹೇಳಿದ್ದಕ್ಕೆ ಅವರು ವಿರುದ್ಧ. ಅವರನ್ನು ಒಪ್ಪಿದ್ದರೆ ಇವರನ್ನು ಬಿಟ್ಟಂತಾಗ್ತದೆ, ಇವರನ್ನು ಒಪ್ಪಿದ್ದರೆ ಅವರನ್ನು ಬಿಟ್ಟಂತಾಗುತ್ತೆ. ಹೇಗೆ? ವ್ಯಾಖ್ಯಾನಕಾರರನ್ನು ಒಪ್ಪೋಣ ಅಂದರೆ ಪರಸ್ಪರ ವಿರುದ್ಧವಾಗಿರುವಾಗ ಒಪ್ಪುವುದು ಹೇಗೆ? ಆದ್ದರಿಂದ ಈ ಪರಸ್ಪರ ವಿರುದ್ಧವಾಗಿ ವ್ಯಾಖ್ಯಾನ ಮಾಡಿದ್ದರೆ ಈ ಇಬ್ಬರ ವ್ಯಾಖ್ಯಾನದಲ್ಲಿ ಯಾರು ಕರೆಕ್ಟು ಎನ್ನುವುದು ನಮಗೆ ಹೇಗೆ ಗೊತ್ತಾಗುವುದು? ಇಬ್ಬರನ್ನು ಮೊದಲು ತಾತ್ಕಾಲಿಕವಾಗಿ ಪಕ್ಕಕ್ಕಿಡು. ತಾತ್ಕಾಲಿಕ, ಪರ್ಮನೆಂಟ್ ಎಂದು ಹೇಳುತ್ತಾ ಇಲ್ಲ. ಇಬ್ಬರ ವ್ಯಾಖ್ಯಾನರನ್ನು ಈ ಅಂಶದಲ್ಲಿ ಸ್ವಲ್ಪ ಪಕ್ಕಕ್ಕಿಟ್ಟು ನೇರಾಗಿ ಭಾಷ್ಯಕಾರರೇ ಏನು ಹೇಳ್ತಾರೋ ನೋಡೋಣ. ಏಕೆಂದರೆ ಅವರು ಹೇಳಿದ ಉದಾಹರಣೆಗಿದೆ, ಲೌಕಿಕ ಉದಾಹರಣೆ ಹೇಳ್ತೀನಿ ನೋಡಿ. ಒಬ್ಬರೇನೋ ಹೇಳಿದ್ದಾರೆ, ಅದು ಒಂದು ಅಂಶ ಅರ್ಥವಾಗದಿದ್ದರೆ ಇನ್ನೊಬ್ಬರನ್ನು ಕೇಳ್ತೀವಿ. ಅವರು ಹೇಳ್ತಾರೆ, ಓಹೋ ಅವರ ಅಭಿಪ್ರಾಯವಿದು ಎಂದು ಇವರು ಹೇಳ್ತಾರೆ. ಮತ್ತು ಇನ್ನೊಬ್ಬರು ಹೇಳ್ತಾರೆ, ಅದಲ್ಲಪ್ಪ ಅವರು ಹಾಗೆ ಹೇಳಲಿಲ್ಲ, ನೀವೇ ತಪ್ಪರ್ಥ ಮಾಡ್ಕೊಳ್ತೀವಿ, ಈಗ ಹೀಗೆ ಎಂದು ಇನ್ನೊಂದು ಅರ್ಥ ಹೇಳ್ತಾರೆ. ಈಗ ನಮಗೆ ಅವರು ಹೇಳಿದ್ದೇನೋ ನೇರಾಗಿ ಅರ್ಥವಾಗ್ತಾ ಇಲ್ಲ. ಇವರನ್ನು ಹೇಳಿದ್ದರೆ ಒಂದರ್ಥ ಹೇಳ್ತಾರೆ, ಇನ್ನೊಬ್ಬರನ್ನು ಹೇಳಿದರೆ ಅದಲ್ಲಪ್ಪ ಇದೆ ಎಂದು ಇವರು ಇನ್ನೊಬ್ಬರು ಹೇಳ್ತಾರೆ. ಇಬ್ಬರೂ ಪರಸ್ಪರ ವಿರುದ್ಧವಾಗಿ ಹೇಳಿದ್ದರೆ ಮೂಲ ವ್ಯಕ್ತಿ ಹೇಳಿದ ಮಾತಿನ ಅಭಿಪ್ರಾಯವೇನೆಂಬುದು ಹೇಗೆ ನಿಶ್ಚಯ ಮಾಡೋದು? ಇವರು ಹೇಳ್ತಾರೆ ನಾವು ಹೇಳಿದ್ದೇ ಒಪ್ಪಬೇಕು, ಇನ್ನೊಬ್ಬರು ಹೇಳ್ತಾನೆ ನಾವು ಹೇಳಿದ್ದೇ ಒಪ್ಪಬೇಕು. ಮತ್ತು ನೀವಿಬ್ಬರು ಪರಸ್ಪರ ವಿರುದ್ಧವಾಗಿದ್ದಾರೆ, ಯಾರನ್ನು ಒಪ್ಪಬೇಕು? ನಾವು ಹೇಳಿದ್ದು ಒಪ್ಪಬೇಕು. ಸ್ವಾಮೀಜಿ ಹೇಳಿದ್ದರು, ಎಲ್ಲಿ ಪರಸ್ಪರ ವಿರುದ್ಧವಾಗಿ ಒಂದೇ ಅಂಶ ಕುರಿತು, ಒಂದೇ ವಿಷಯ ಕುರಿತು ಪರಸ್ಪರ ವಿರುದ್ಧ ಅಭಿಪ್ರಾಯಗಳು ಇಬ್ಬರು ಹೇಳಿದ್ದರೆ ಇಬ್ಬರನ್ನು ಸ್ವಲ್ಪ ಮಟ್ಟಿಗೆ, ಸ್ವಲ್ಪ ಹೊತ್ತಿಗೆ ಪಕ್ಕಕ್ಕಿಟ್ಟು ನೇರಾಗಿ ಭಾಷ್ಯಕಾರರು ಏನು ಹೇಳಿದ್ದಾರೋ ನೋಡೋಣ. ಇವರು ಹೇಳ್ತಾರೆ, ನೋಡಬಾರದು, ನಿಮಗೆ ಅಧಿಕಾರವಿಲ್ಲ, ನೇರಾಗಿ ಭಾಷ್ಯವನ್ನು ನೋಡಲೇಬಾರದು. ಇದು ಸ್ವಾಮೀಜಿ ಹೇಳಿದ್ದಾರೆ. ಇದೇನು? ನೇರಾಗಿ ಭಾಷ್ಯವಾಕ್ಯವನ್ನೇ ನಾವು ನೋಡಬಾರದು ಎನ್ನುವುದು ಈ ನಿಷೇಧ ಬೇಕೆ? ನೋಡಿದ್ದರೆ ನೀವು ಸಂಪ್ರದಾಯ ವಿರೋಧರು, ವ್ಯಾಖ್ಯಾನ ವಿರೋಧಿಗಳು, ನೀವು ಅಸಾಂಪ್ರದಾಯಿಕರು, ನಿಮ್ಮನ್ನು ಓದಬಾರದು, ನಿಮ್ಮ ಪುಸ್ತಕ ನೋಡಬಾರದು, ನಿಮ್ಮನ್ನು ಓದಬಾರದು, ನಿಮ್ಮನ್ನು ಮಾತಾಡಿಸಬಾರದು. ಈಗ ಇದೇನು? ಅಂದರೆ ಭಾಷ್ಯಕಾರರ ಮೇಲೆ ತಾವು ವ್ಯಾಖ್ಯಾನ ಮಾಡಬಹುದು, ಮಾಡಿ ನಾವು ಭಾಷ್ಯಕ್ಕೆ ಅನುಗುಣವಾಗಿದೆ ಅನಿಸಿದ್ದರೆ ತಗೊಳ್ತೀವಿ. ಬಟ್ ಕೆಲವು ಕಡೆ, ನಾವು ಹೇಳುತ್ತಿದ್ದು ಎಲ್ಲ ಕಡೆ ಅಲ್ಲ, ಎಲ್ಲ ಕಡೆ ಅವರು ಚೆನ್ನಾಗೇ ಹೇಳಿದ್ದಾರೆ. ವ್ಯಾಖ್ಯಾನಕಾರರು ಎಷ್ಟೋ ಕಡೆ ಭಾಷ್ಯ ಸಮ್ಮತ ವಿಷಯವನ್ನೇ ಇಟ್ಕೊಂಡರು. ಕೆಲವು ಕಡೆ ಸ್ವಲ್ಪ ಡಿಫ್ರೆಂಟಾಗಿ ಹೇಳಿದರು. ಕೆಲವು ಕಡೆ ಭಾಷ್ಯಕಾರರು ಸಂಕ್ಷಿಪ್ತವಾಗಿದ್ದರೆ ಇವರು ಬಿಡಿಸಿ ಬಿಡಿಸಿ ಹೇಳಿದ್ದಾರೆ, ತುಂಬ ಉಪಕಾರ ಮಾಡಿದ್ದಾರೆ ವ್ಯಾಖ್ಯಾನಕಾರರು. ಕೆಲವು ಕಡೆ ಭಾಷ್ಯಕಾರರಿಗೆ ಶಂಕರ ಭಾಷ್ಯಕ್ಕೆ ಶೋಭವನ್ನು ಉಂಟು ಮಾಡುವ ಹಾಗೆ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಭಾಷ್ಯಕಾರರು ಕೆಲವು ಕಡೆ ಸಂಕ್ಷೇಪವಾಗಿದ್ದರೆ ಇವರು ಬಿಡಿಸಿ ಇನ್ನೂ ಭಾಷ್ಯಕ್ಕೆ ಶೋಭ ಹೆಚ್ಚಾಗುವಂತೆ ಚೆನ್ನಾಗಿ ಮಾಡಿದ್ದಾರೆ ವ್ಯಾಖ್ಯಾನಕಾರರು. ವ್ಯಾಖ್ಯಾನಕಾರರು ಎಲ್ಲ ತಪ್ಪು ಹೇಳಿದ್ದಾರೆ ಎಂದು ಹೇಳ್ತಾ ಇಲ್ಲ, ಎಷ್ಟೋ ಕಡೆ ಚೆನ್ನಾಗಿ ಮಾಡಿದ್ದಾರೆ.
ಅವರ ಸಹಾಯ ನಮಗೆ, ಅವರ ಅನುಗ್ರಹ, ಅವರ ಆಶೀರ್ವಾದ ನಮಗೆ ನಿಜವಾಗಿ ಬೇಕು. ನಿಜವಾಗಿ ಎಷ್ಟೋ ಕಡೆ ಚೆನ್ನಾಗಿರುತ್ತದೆ. ಕೆಲವು ಅಂಶಗಳಲ್ಲಿ ಮಾತ್ರ ಭಾಷ್ಯಕಾರರು ಒಂದು ಅಭಿಪ್ರಾಯ ಹೇಳ್ತಾರೆ, ಇವರು ಇನ್ನೊಂದು ಹೇಳ್ತಾರೆ. ಇನ್ನೊಂದು ಕಡೆ ಏನಾಗ್ತದೆ ಅಂದರೆ ಇಬ್ಬರು ಹೇಳ್ತಾರೆ, ಇಬ್ಬರು ಪರಸ್ಪರ ವಿರುದ್ಧ ಹೇಳ್ತಾರೆ. ಭಾಷ್ಯಕಾರರ ಅಭಿಪ್ರಾಯವೇನೋ ಪಕ್ಕಕ್ಕಿಟ್ಟು ಇವರಿಬ್ಬರು ತಮ್ಮ ತಮ್ಮ ಅಭಿಪ್ರಾಯವನ್ನೇ ಭಾಷ್ಯವಾಕ್ಯ ಮೇಲೆ ಹೇರುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಬ್ಬರೂ ತಪ್ಪಿ ಹೋದರು. ಮೂಲ ಭಾಷ್ಯ ಇನ್ನೊಂದು ಹೇಳ್ತಾ ಇದೆ, ಇವರಿಬ್ಬರು ಇನ್ನೊಂದು ಹೇಳ್ತಾ ಇದ್ದಾರೆ. ಈ ಸಮಯದಲ್ಲಿ ಇಬ್ಬರನ್ನು ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟು ನೇರ ಭಾಷ್ಯಾಭಿಪ್ರಾಯ ನೋಡು. ಭಾಷ್ಯಾಭಿಪ್ರಾಯ ನಿಶ್ಚಯವಾದ ನಂತರ ಆವಾಗ ಅವರು ಹೇಳಿದ್ದು ಎಷ್ಟರ ಮಟ್ಟಿಗೆ ಭಾಷ್ಯ ಸಮ್ಮತವಾಗಿದೆಯೋ ಅಷ್ಟರ ಮಟ್ಟಿಗೆ ಒಪ್ಕೊಳ್ತೀವಿ. ಒಂದು ಚೂರು ವ್ಯತ್ಯಾಸ ಇದ್ದರೆ ಆ ವ್ಯತ್ಯಾಸ ಇದ್ದು ಬಿಡ್ತೀವಿ ಅಷ್ಟೇ, ಏನಿದೆ. ಇದನ್ನು ಅವರು ವಿರೋಧ ಮಾಡ್ತಾರೆ, ನೀವು ಮಾಡಬಾರ್ದು. ಇದು ಹೇಗಿದಪ್ಪ ವಿಚಿತ್ರ. ಭಾಷ್ಯಕ್ಕೆ ಭಿನ್ನವಾಗಿ ಅರ್ಥ ಹೇಳಿದಾಗ ಆದರೂ ನೀವು ಇದೇ ಒಪ್ಪಬೇಕು, ಇದೇ ಭಾಷ್ಯಕಾರ ಎಂದು ತಿಳ್ಕೊಳ್ಳಬೇಕು ಅಂದರೆ ಭಾಷ್ಯಕ್ಕೆ ವಿರುದ್ಧವಿದೆ, ಏನು ಮಾಡ್ತೀವಿ. ಭಾಷ್ಯಕಾರರು ಅವಿದ್ಯೆಯನ್ನು ಅನಾದಿ ಅನಂತ ಎಂದು ಹೇಳಿದ್ದಾರೆ, ಇವರು ಹೇಳ್ತಾರೆ ಅನಾದಿ ಸಾಂತ ಹೇಳ್ತಾರೆ. ಇದೇ ಕರೆಕ್ಟು, ನೀವು ಇದೇ ಒಪ್ಪಬೇಕು ಅಂದರೆ ನೀವು ಭಾಷ್ಯಕ್ಕೆ ವಿರುದ್ಧವಾಗಿದ್ದರೂ ಒಪ್ಪಬೇಕಾ? ನಾವು ಏನು ಮಾಡಬೇಕು? ಹೌದು ಒಪ್ಪಬೇಕು, ಇಲ್ಲದಿದ್ದರೆ ನೀವು ಅಸಾಂಪ್ರದಾಯಿಕ. మరి ಭಾಷ್ಯಕಾರರು ಶಾಂತ ಎಂದು ಹೇಳಲಿಲ್ಲ, ಅನಂತ. ಆದರೂ ಭಾಷ್ಯಕಾರ ಅಭಿಪ್ರಾಯ ಇದೆ ಎಂದು ನೀವು ಒಪ್ಪಬೇಕು. ನೀವು ಒಪ್ಪದಿದ್ದರೆ ನೀವು ಸಂಪ್ರದಾಯ ವಿರೋಧಿಗಳು ಅಷ್ಟೇ. ಈಗ ಈ ತರಹ ಮಾತುಕತೆಗೆ ಏನು ಹೇಳಬೇಕು? ಭಾಷ್ಯಕಾರ ಸ್ವಾಮೀಜಿ ಇಷ್ಟು ಹೇಳಿದ್ದಾರೆ, ಓಕೆ, ನೀವು ನನ್ನನ್ನು ಒಪ್ಪಬೇಕಾಗಿಲ್ಲ. ಸ್ವಾಮೀಜಿ ನಾನು ಮಾಡುತ್ತಿದ್ದೇನೆ ವ್ಯಾಖ್ಯಾನ, ನೀವು ಒಪ್ಪಬೇಕು ಎಂದು ಪಂಚಪಾದಿಕ ವಿವರಣಗರು ಒಂದು ಸೈಡು, ಭಾಮತಿ ಇನ್ನೊಂದು ಸೈಡು. ಅವರು ಭಾಷ್ಯಕಾರರಿಗೆ ತಾವು ಹೇಳಿದ ಅರ್ಥವೇ ನಿಜವಾದ ಅರ್ಥ ಎಂದು, ತಾವು ಹೇಳಿದ ಅರ್ಥವೇ ನಿಜವಾದ ಅರ್ಥ ಎಂದು, ತಮ್ಮನ್ನು ಬಿಟ್ಟರೆ ನೀವು ನೇರಾಗಿ ನಿಮಗೆ ಅರ್ಥವೇ ಆಗಲ್ಲ ಎಂದು ಅವರು ಬ್ಲಾಕ್ ಮಾಡಿಬಿಟ್ಟರು. ಸ್ವಾಮೀಜಿ ಭಾಷ್ಯಕಾರರು ವ್ಯಾಖ್ಯಾನಕಾರರು ಏನು ಹೇಳಿದ್ದರೋ ಕಾಂಟ್ರಾಸ್ಟ್ ಮಾಡಿ ನೋಡಿಕೊಳ್ಳಿ, ನೀವೇ ನೋಡಿಕೊಳ್ಳಿ, ಅದಕ್ಕೆ ನಾವು ಸಹಾಯ ಮಾಡ್ತೀವಿ ಅಷ್ಟೇ. ಈ ವಿಷಯದಲ್ಲಿ ನೋಡಿ ಭಾಷ್ಯಕಾರರು ಹೀಗೆ ಹೇಳಿದ್ದಾರೆ. ಬೇರೆ ಕಡೆ ಪ್ರಸ್ಥಾನತ್ರಯಿ ಭಾಷ್ಯದಲ್ಲಿ ಬೇರೆ ಕಡೆ ವಾಕ್ಯಗಳನ್ನು ತಂದು ಈಗ ನಿಮಗೆ ತೋರಿಸ್ತೀವಿ ನೋಡಿ. ಈಗ ಏನು ಹೇಳಿದ್ದಾರೆ ವ್ಯಾಖ್ಯಾನಕಾರರ ಜೊತೆಗೆ ನೀವೇ ಹೋಲಿಸ್ಕೊಂಡು ಯಾವುದು ನಿಮಗೆ ಭಾಷ್ಯಕಾರರದು ಒಳ್ಳೆಯದು ಅನಿಸಿದ್ದರೆ ಒಪ್ಕೊಂಡು, ಇಲ್ಲದಿದ್ದರೆ ಬಿಡಿ. ಸ್ವಾಮೀಜಿ ನಾನು ಮಾಡಿರುವ ವ್ಯಾಖ್ಯಾನ ನೀವು ಒಪ್ಪಬೇಕು ಎಂದು ಹೇಳುತ್ತಾ ಇಲ್ಲ. ನೀವು ಭಾಷ್ಯವನ್ನು ಓದಿ ವ್ಯಾಖ್ಯಾನಕಾರರು ಆ ಭಾಷ್ಯಕ್ಕೆ ತಾವು ಕೊಟ್ಟಿರುವ ವ್ಯಾಖ್ಯಾನಕ್ಕೆ ಸಿಕ್ಕಾಕೊಳ್ಳಬೇಡಿ, ನೇರಾಗಿ ಭಾಷ್ಯವನ್ನೇ ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿ. ಇಷ್ಟೇ ಸ್ವಾಮೀಜಿ ಹೇಳಿದ್ದು. ನನ್ನ ವ್ಯಾಖ್ಯಾನ ನೀವು ಒಪ್ಪಬೇಕು ಎಂದು ಸ್ವಾಮೀಜಿ ಎಲ್ಲಿಯೂ ಆಗ್ರಹ ಮಾಡಲಿ, ಎಲ್ಲಿ ಹೇಳಲೇ ಇಲ್ಲ ಅಂತ ಮಾತು ಅಲ್ಲ. ಆವಾಗೇನು ಮಾಡ್ತೀರಿ? ಭಾಷ್ಯವಾಕ್ಯಕ್ಕೆ ಅರ್ಥವೇನೋ ಭಾಷ್ಯಕಾರರೇ ಸಾಕಷ್ಟು ಸ್ಪಷ್ಟಗೊಳಿಸಿದಾಗ ಈಗ ಇನ್ನೊಬ್ಬರಿಗೆ ಸ್ಥಾನವಿಲ್ಲ. ಭಾಷ್ಯಕಾರರೇ ನೇರಾಗಿ ಸ್ಪಷ್ಟಗೊಳಿಸಿದ ನಂತರ ಈಗ ಇನ್ನೊಬ್ಬರು ಹೇಳಬೇಕಾಗೇ ಇಲ್ಲ, ಇನ್ನೊಬ್ಬರು ಮಾತು ಕೇಳಬೇಕಾಗಿಲ್ಲ. ನಾವು ಪಕ್ಕ ಕೆಡಬಹುದು, ಸಂತೋಷದಿಂದ ಪಕ್ಕ ಕೆಡಬಹುದು. ಇವರು ಹೇಳ್ತಾರೆ ಅಲ್ಲ, ವ್ಯಾಖ್ಯಾನಕಾರರು ಎಲ್ಲಿ ಏನೇ ಹೇಳಲಿ ಹೇಳಿದ್ದೆಲ್ಲ ಒಪ್ಪಬೇಕು. ಸ್ವಾಮೀಜಿ ಹೇಳಿದ್ದರೂ ಒಳ್ಳೆಯ ಅಂಶಗಳು ಭಾಷ್ಯಕ್ಕೆ ಅನುಕೂಲವೆಲ್ಲ ತಗೊಳ್ತೀವಿ, ಭಾಷ್ಯಕ್ಕೆ ವಿರುದ್ಧ ಬಿಡ್ತೀವಿ. ಅಲ್ಲ, ಅನುಕೂಲ ಪ್ರತಿಕೂಲ ಮಾತೇ ಇಲ್ಲ, ಹೇಳಿದ್ದೆಲ್ಲ ಪೂರ್ಣವಾಗಿ ಆ್ಯಸ್ ಇಟ್ ಈಸ್ ಒಪ್ಪಬೇಕು. ಅಲ್ಲದಿದ್ದರೆ ನೀವು ಅಸಾಂಪ್ರದಾಯಿಕ, ನಿಮ್ಮನ್ನು ಬೈಕಾಟ್ ಮಾಡ್ತೀವಿ, ನಿಮ್ಮ ಪುಸ್ತಕಗಳು ಓದಲ್ಲ. ಓದಿದ್ದರೆ ನಾವು ಪ್ರೈವೇಟ್ಲಿ ಓದ್ತೀವಿ, ಪಬ್ಲಿಕ್ನಲ್ಲಿ ಸಚ್ಚಿದಾನಂದ ಸ್ವಾಮೀಜಿಯನ್ನವರು ಪುಸ್ತಕಗಳನ್ನು ನಿಂದೆ ಮಾಡ್ತೀವಿ. ಎಲ್ಲರ ಎದುರಾಗಿ ಸರಿಯಾಗಿಲ್ಲ ಹೇಳ್ತೀವಿ. ಪ್ರೈವೇಟ್ನಲ್ಲಿ ಮನೆಯಲ್ಲಿ ಹೋಗಿ ಅದೇ ಪುಸ್ತಕ ಓದ್ತೀವಿ. ಪ್ರೈವೇಟ್ ಮಾತಾಡಿದರೆ ಹೌದು ಅವರೇ ಕರೆಕ್ಟು ಎಂದು ಹೇಳ್ತೀವಿ. ವೇದಿಕೆ ಹತ್ತಿ ಮೈಕ್ ಕೊಟ್ಟರೆ ಅವರೆಲ್ಲ ಸರಿಯಾಗಿಲ್ಲ ಎಂದು ಹೇಳ್ತೀವಿ. ಇದು ಏನಪ್ಪ? ಇದು ಈ ಮಾತಕ್ಕೆ ಅರ್ಥವೇನು? ಈ ಮಾತಕ್ಕೇನಾದರೂ ಅರ್ಥ ಇದೆ? ಅಂದರೆ ಯಾರೋ ಬಲವಂತ ಮಾಡ್ತಾ ಇದ್ದಾರೆ, ನೇರಾಗಿ ಹೇಳುವುದಕ್ಕೆ ಹೆದರ್ಕೊಳ್ತಾ ಇದ್ದಾರೆ. ಯಾರನ್ನು ನೋಡಿ ಭಯಗೊಂಡರು ಎಂದರ್ಥ. ಅಮ್ಮೋ ನಾವು ನೇರಾಗಿ ಹೇಳಿದ್ದರೆ ಏನೋ ಆಗುತ್ತದೆ ಎಂದು ಭಯಗೊಂಡು ಸುಮ್ಮನೆ ಇದ್ದರು ಅಲ್ಲವೇ? ಇಷ್ಟು ಬ್ಯಾಕ್ಗ್ರೌಂಡಿನಿಂದ ಅರ್ಧ ಗಂಟೆ ಆಯಿತು.
ಅಲ್ಲವೇ? ಏಕೆಂದರೆ ವಿಷಯವು ಏನು ವಿಚಾರ ಮಾಡ್ತಾ ಇದ್ದೀವೋ ಗೊತ್ತಾಗಲಿ. ಆದ್ದರಿಂದ ಬ್ರಹ್ಮ ಈಶ್ವರ, ಬ್ರಹ್ಮ ಈಶ್ವರ ಎಂಬ ಮಾತುಗಳನ್ನು ನೀವು ನೋಡಿ, ಭಾಷ್ಯಕಾರರ ವಾಕ್ಯಗಳನ್ನೆಲ್ಲ ಗಮನಿಸ್ತಾ ಇರಿ. ಬ್ರಹ್ಮ ಎಂಬ ಮಾತು, ಈಶ್ವರ ಎಂಬ ಮಾತು ಎರಡು ಬೇರೆ ಬೇರೆ ಬಳಸಿದ್ದರೋ ಒಂದೇ ಅರ್ಥದಲ್ಲಿ ಬಳಸಿದ್ದರೋ ನೋಡ್ತಾ ಇರಿ. ಇದರಲ್ಲಿ ಇನ್ನೊಂದು ಮಾತು ಎರಡು ಇಟ್ಕೊಳ್ಳಬೇಕು. ಒಂದು ಪಾಯಿಂಟು ಬ್ರಹ್ಮ, ಮತ್ತೊಂದು ಸಲ ನನ್ನದು ಸ್ವಲ್ಪ ರೆಪ್ಯುಟೇಷನ್ ಇರುತ್ತದೆ, ಯಾಕಂದರೆ ಕೆಲವರಿಗೆ ಅರ್ಥವಾಗಿಲ್ಲವೇನೋ ಅರ್ಥವಾಗಲ್ಲವೋ ಏನೋ ಎಂದು ನಾನು ಮತ್ತೆ ರಿಪೀಟ್ ಮಾಡ್ತೀನಿ. ಎಲ್ಲರನ್ನೂ ಸೇರಿಸಿಕೊಂಡು ಮುಂದುವರಿಯಬೇಕು ಎಂದು ಇರುವುದರಿಂದ ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ. ಎರಡು ಅಂಶಗಳು. ಒಂದು ಅಂಶ ಬ್ರಹ್ಮ ಈಶ್ವರ ಎಂಬ ಎರಡು ಮಾತುಗಳು, ಈ ಎರಡು ಮಾತುಗಳನ್ನು ಒಂದೇ ಅರ್ಥದಲ್ಲಿ ಬಳಸಿದ್ದರೋ ಬೇರೆ ಅರ್ಥ, ಎರಡು ಬೇರೆ ಬೇರೆ ಅರ್ಥದಲ್ಲಿ ಬಳಸಿದ್ದರೋ, ಇದೊಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನಂದರೆ, ಇದು ವ್ಯಾವಹಾರಿಕ ಇನ್ನೊಂದು ಪಾರಮಾರ್ಥಿಕ ದೃಷ್ಟಿಯ ಅರ್ಥವೋ ವ್ಯಾವಹಾರಿಕ ದೃಷ್ಟಿಯ ಅರ್ಥವೋ ಇದು ನೋಡಬೇಕು. ಅಂದರೆ ಬ್ರಹ್ಮ ಎಂಬ ಮಾತುಗೆ ಪಾರಮಾರ್ಥಿಕವಾಗಿ ಏನರ್ಥ, ವ್ಯಾವಹಾರಿಕವಾಗಿ ಏನರ್ಥ ಅಂದರೆ ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ. ಈಶ್ವರ ಶಬ್ದಕ್ಕೆ ಪಾರಮಾರ್ಥಿಕ ದೃಷ್ಟಿಯ ಏನರ್ಥ, ವ್ಯಾವಹಾರಿಕ ದೃಷ್ಟಿಯ ಏನರ್ಥ, ಅಷ್ಟೇ. ಈ ಎರಡು ಅಂಶಗಳಿರಬೇಕು. ಒಂದು, ಬ್ರಹ್ಮ ಈಶ್ವರ ಎಂಬ ಮಾತುಗಳಿಗೆ ಒಂದೇ ಅರ್ಥವೋ ಬೇರೆ ಬೇರೆ ಅರ್ಥಗಳು. ಎರಡನೆಯದು, ಪಾರಮಾರ್ಥಿಕ ದೃಷ್ಟಿಯ ಈ ಎರಡು ಮಾತುಗಳಿಗೆ ಅರ್ಥವೇನು, ವ್ಯಾವಹಾರಿಕ ದೃಷ್ಟಿಯ ಅರ್ಥವೇನು. ಈ ಎರಡು ದೃಷ್ಟಿಯಲ್ಲಿಟ್ಕೊಂಡು ನೀವು ಭಾಷ್ಯಕಾರರನ್ನು ಓದಿ. ಅವರೇ ಹೇಳ್ತಾರೆ, ಮತ್ತೆ ಮತ್ತೆ ಹೇಳ್ತಾರೆ, ಮತ್ತೆ ಮತ್ತೆ ಹೇಳ್ತಾರೆ, 10 ಸಲ 100 ಸಲ ಹೇಳ್ತಾರೆ, ಗೊತ್ತಾಗಿಬಿಡ್ತಾರೆ. ಒಂದು ಕಡೆ ಹೇಳಿದ್ದರೋ ಏನೋ ಅಪ್ಪಿತಪ್ಪಿ ಹೇಳಿರಬಹುದು. ಬೇರೆ ಅತತ್ಪರ ಅಂದರೆ ಬೇರೆ ವಿಷಯವನ್ನು ಹೇಳುತ್ತಾ ದಾರಿಯಲ್ಲಿ ಹೇಳಿದ ಮಾತು, ಅದು ಅತತ್ಪರ ಆಗುತ್ತದೆ, ಅತತ್ಪರ ಆಗಿರಬಹುದು. ಇದು ಹಾಗಲ್ಲ, ತತ್ಪರವಾಗಿ ಹೇಳಿರುವ ಅರ್ಥವೇನು ನೋಡಿ. ಅನ್ಇಂಟ್ರೆಸ್ಟೆಡ್ ಪೀಪಲ್ಗೆ ಹೇಳುವಷ್ಟು ಪನಿಷ್ಮೆಂಟ್ ಇನ್ನೊಂದಿಲ್ಲ. ಪರ್ಸನ್ ಈಸ್ ನಾಟ್ ಇಂಟ್ರೆಸ್ಟೆಡ್, ಬಟ್ ಯು ಆರ್ ಸಪೋಸ್ಡ್ ಟು ಸ್ಪೀಕ್, ಯು ಆರ್ ಸಪೋಸ್ಡ್ ಟು ಟೀಚ್. ಇಟ್ಸ್ ಎ ಭಯಂಕರ ಟಾರ್ಚರ್, ಭಯಂಕರ ಹಿಂಸೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರಿಗೇ ಹೇಳಬೇಕು. ನಾಪೃಷ್ಟ ಕಸ್ಯಚಿತ್ ಬ್ರೂಯಾತ್. ಕೇಳದೇ ಇದ್ದರೆ ಯಾರು ಹೇಳಬಾರದು, ಯಾರಿಗೆ ಹೇಳಬಾರದು. ಆ ಮನು ಹೇಳಿದ್ದರು ನನಗನ್ನಿಸುತ್ತದೆ ಅವರು ಮಹಾಬುದ್ಧಿವಂತರು, ನಾನೇ ಪರಮ ಮೂರ್ಖ. ದೊಡ್ಡವರು ಯಾವಾಗಲೂ ಅನುಭವಪೂರ್ವಕವಾಗೇ ಹೇಳ್ತಾರೆ. ಇಂಟ್ರೆಸ್ಟ್ ಇಲ್ಲದವರು, ಕೇಳದೇ ಇರುವವರಿಗೆ ಏನು ಹೇಳಬಾರದು. ಅವರು ಎಷ್ಟು ತಿಳ್ಕೊಳ್ಳಬೇಕನ್ನಿಸುತ್ತದೋ ಅಷ್ಟೇ ಹೇಳು. ಹೆಚ್ಚು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅವರು ಕೇಳಲಿಲ್ಲ, ಹೇಳುವುದೇಕೆ? ಅವರು ಯಾವುದು ಕೇಳ್ತಾರೋ ಅಷ್ಟೇ ಹೇಳು, ಅಷ್ಟೇ ಹೇಳು. ಇದರಲ್ಲಿ ಡೇಂಜರ್ ಏನಿದೆ ಅಂದರೆ, ಅವರು ಕೇಳಿದ್ದೇ ಹೇಳಬೇಕು ಅಂದರೆ ಅವರಿಗೆ ಇಷ್ಟವಾಗಿರುವ ಲೌಕಿಕ ವಿಷಯವನ್ನೇ ಕೇಳ್ತಾರೆ, ನಾವು ಅದೇ ಹೇಳುತ್ತಾ ಇರಬೇಕು. ಅವರಿಗೆ ಗೊತ್ತಿಲ್ಲದ ಹೆಚ್ಚು ಅಂಶ ಹೇಳಬಾರದಂತೆ. ಯಾಕಂದರೆ ಅವರು ಕೇಳಲ್ಲ ಅಂದರೆ ನಾವು ಹೇಳಲ್ಲ. ಅಂದರೆ ಅವರಿಗೆ ಗೊತ್ತಿಲ್ಲದೇ ವಿಷಯ ಹಾಗೇ ಇದ್ದು ಬಿಡ್ತದೆ.
ಅವರು ಕೇಳಲ್ಲ, ಏಕೆಂದರೆ ಅವರಿಗೆ ಗೊತ್ತಿಲ್ಲ. ನಾವು ಗೊತ್ತಿಲ್ಲದೆ ಹೇಳಬಾರದು ಅಂದರೆ ಅದು ಗೊತ್ತಿಲ್ಲದು ಹಾಗೆ ಗೊತ್ತಿಲ್ಲದೇ ಇದ್ದು ಬಿಡ್ತದೆ. ಆದ್ದರಿಂದ ಅವರಿಗೆ ವಿಷಯ ಗೊತ್ತಿಲ್ಲ, ಅವರ ಪಾಡಿಗೆ ಅವರು ಕೇಳಲ್ಲ. ಏಕೆಂದರೆ ಗೊತ್ತಿದ್ದರೆ ಕೇಳ್ತಾನೆ, ಅದಕ್ಕೋಸ್ಕರ ನಾವು ಹೇಳಬೇಕಾಗ್ತದೆ. ಅವರು ಕೇಳದಿದ್ದರು, ವಿತೌಟ್ ಆಸ್ಕಿಂಗ್ ಕೆಲವೊಮ್ಮೆ ಹೇಳಬೇಕಾಗ್ತದೆ. ಆದರೆ ವಿಚಿತ್ರ ಜನರು ಹೇಗಿದ್ದಾರೆಂದರೆ ಕೇಳದೆ ಹೇಳಿದ್ದರೆ ಕೇಳುವುದೇ ಅಲ್ಲ. ದಿ ಜಸ್ಟ್ ಡೋಂಟ್ ಲಿಸನ್. ಅನ್ಆಸ್ಕ್ಡ್, ಕೇಳದೇ ಇರುವ ಪ್ರಶ್ನಕ್ಕೆ ಉತ್ತರ ಕೊಡುವುದು ಇಸ್ ಎ ದೊಡ್ಡ ಪನಿಷ್ಮೆಂಟ್. ಅದು ದೊಡ್ಡ ತಪ್ಪು. ಈ ತಪ್ಪು ನನ್ನನ್ನು ಕಾಡ್ತಾ ಇದೆ. ಐ ಆಮ್ ರಿಯಲಿ ಸಫರಿಂಗ್. ಇಟ್ಸ್ ಎ ಬಿಗ್ ಡಿಫೆಕ್ಟ್. ನಾನು ಸುಮ್ಮನೆ ಓದಿಬಿಡ್ತೀನಿ. ಏಕೆ? ಸ್ವಲ್ಪ ಅತಿಯಾಗಿ ಮಾತಾಡ್ತಾ ಇದ್ದೀನಿ. ಸುಮ್ಮನೆ ಓದಿಬಿಡ್ತೀನಿ. ಬ್ರಹ್ಮನ್ ಇಸ್ ದ ಕಾಸ್ ಆಫ್ ದ ಬರ್ತ್. ಬ್ರಹ್ಮ ಸೃಷ್ಟಿಕರ್ತ, ಸಸ್ಟೆನೆನ್ಸ್ ಆ್ಯಂಡ್ ಡಿಸಲ್ಯೂಷನ್. ಬ್ರಹ್ಮ ಜಗತ್ತಿನ ಯೂನಿವರ್ಸ್ ಡಿಫ್ರೆನ್ಷಿಯೇಟೆಡ್ ಇಂಟು ನೇಮ್ ಆ್ಯಂಡ್ ಫಾರ್ಮ್. ನಾಮರೂಪವಾಗಿ ವಿಂಗಡಗೊಂಡಿರುವ ಜಗತ್ತಿನ ಸೃಷ್ಟಿಗೆ ಕರ್ತ, ಸ್ಥಿತಿಗೆ ಸ್ಥಿತಿಕರ್ತ. ಯಾವುದಕ್ಕೆ? ಜಗತ್ತಿನ ಸ್ಥಿತಿಗೆ ಸ್ಥಿತಿಕರ್ತ, ಜಗತ್ತಿನ ಲಯಕ್ಕೆ ಲಯಕರ್ತ. ಕಂಟೈನಿಂಗ್ ನ್ಯೂಮರಸ್ ಏಜೆಂಟ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಆಫ್ ದ ಫ್ರೂಟ್ಸ್ ಆಫ್ ಆ್ಯಕ್ಷನ್ಸ್. ಈ ಜಗತ್ತಿನಲ್ಲಿ ಅನೇಕ ಜೀವರಿದ್ದಾರೆ, ಭೋಕ್ತರಿದ್ದಾರೆ. ತಾವು ಮಾಡಿರುವ ಕರ್ಮಫಲಕ್ಕೆ ಭೋಕ್ತರಿದ್ದಾರೆ, ಕರ್ತೃಗಳಿದ್ದಾರೆ. ಫ್ರಮ್ ದ ಹೈಯೆಸ್ಟ್ ಸ್ಟ್ಯಾಂಡ್ ಪಾಯಿಂಟ್ ಆಫ್ ವೇದಾಂತದ ಪಾರಮಾರ್ಥಿಕ ದೃಷ್ಟಿಯ ನೋಡಿದ್ದರೆ, ದಿಸ್ ಕಾಸಾಲಿಟಿ ಸಿಂಪ್ಲಿ ಮೀನ್ಸ್ that the universe being a superimposition on Brahman has no existence of its own apart from Brahman. ಈ ಬ್ರಹ್ಮ ಸೃಷ್ಟಿಸ್ಥಿತಿಲಯಕಾರಕ, ಜಗತ್ತಿನ ಸೃಷ್ಟಿಸ್ಥಿತಿಲಯಕಾರಕ ಎಂಬ ಹೇಳಿದ ಮಾತನ್ನು ಪಾರಮಾರ್ಥಿಕ ದೃಷ್ಟಿಯ ನೋಡಿದ್ದರೆ ಏನೆಂದು ಅರ್ಥ ಮಾಡಿಕೊಳ್ಳಬೇಕೆಂದರೆ, ಜಗತ್ತು ಪರಮಾತ್ಮನಲ್ಲಿ ಅಧ್ಯಸ್ಥವಾಗಿದೆ ಅಷ್ಟೇ. ಜಗತ್ತು ಪರಮಾತ್ಮನಲ್ಲಿ ಅಧ್ಯಸ್ಥವಾಗಿದೆ ಅಷ್ಟೇ. ಹ್ಯಾಸ್ ನೋ ಎಕ್ಸಿಸ್ಟೆನ್ಸ್ ಆಫ್ ಇಟ್ಸ್ ಓನ್ ಪಾರ್ಟ್. ಅದು ಅಧ್ಯಸ್ಥ ಬಿಟ್ಟು ಅದಕ್ಕೆ ತನ್ನ ಇರುವಿಕೆ ಇಲ್ಲ ಅಷ್ಟೇ. ಅಂದರೆ ಅಧ್ಯಾಸಕ್ಕೆ ಹೊರಗೆ, ಅಧ್ಯಾಸ ಇಲ್ಲದಿರುವಾಗ ಜಗತ್ತೆಂಬುದಿಲ್ಲ. ಅಧ್ಯಾಸದಲ್ಲಿಯೂ ಪರಮಾತ್ಮನಲ್ಲಿ ತೋರುತ್ತಾ ಇದೆ. ಸೃಷ್ಟಿಗೆ ಅರ್ಥ ಇಷ್ಟೇ. ಫ್ರಮ್ ಶ್ಲೋಕಾಸ್ ಆಫ್ ಗೌಡಪಾದ, ಈಗ ಗೌಡಪಾದರ ಶ್ಲೋಕ ಒಂದು ಇಲ್ಲಿ ಉದಾಹರಣೆ ಮಾಡ್ತಾ ಇದ್ದಾರೆ. ಸ್ವತೋವಾ ಪರತೋವಾಪಿ ನ ಕಿಂಚಿದ್ ವಸ್ತು ಜಾಯತೆ. ತಾನಾಗಲಿ ಅಥವಾ ಇನ್ನೊಬ್ಬರಿಂದಾಗಲಿ ಯಾವ ವಸ್ತು ಹುಟ್ಟಲ್ಲ. ಕೆಲವು ತಾನಾಗಿ ಹುಟ್ಟುತ್ತವೆ, ಇನ್ನೊಂದೇನೋ ಇನ್ನೊಬ್ಬರ ಸಹಾಯದಿಂದ ಹುಟ್ಟುತ್ತವೆ. ಹೇಗೆ ಆಗಲಿ, ತಾನೇ ಆಗಲಿ ಅಥವಾ ಇನ್ನೊಬ್ಬರಿಂದಲೇ ಆಗಲಿ, ಈ ತಾನಾಗುವುದು ಅಂದರೆ ತಾನು ಬದಲಾಯಿಸಿ ಇನ್ನೊಂದು ರೂಪ ಧರಿಸುವುದು ಎಂದರ್ಥ. ಇನ್ನೊಬ್ಬರಿಂದ ಅಂದರೆ ಇನ್ನೊಬ್ಬರ ಒತ್ತಡೆಯಿಂದ, ಪ್ರೆಷರ್ನಿಂದ ತಾನು ಇನ್ನೊಂದಾಗಿ ಹುಟ್ಟುವುದು. ಹೀಗೆ ಸದಸದ್ವಾಪಿ ನ ಕಿಂಚಿತ್ ವಸ್ತು ಜಾಯತೆ. ಸತ್ ಅಸತ್ ಸದಸತ್. ಸತ್ತಿನಿಂದ ಸತ್ತು ಹುಟ್ಟಲ್ಲ, ಅಸತ್ತಿನಿಂದ ಸತ್ತು ಹುಟ್ಟಲ್ಲ. ಅಸತ್ತಿನಿಂದ
ಅಸತ್ತಿನಿಂದ ಸತ್ತು ಹುಟ್ಟಲ್ಲ, ಅಸತ್ತಿನಿಂದ ಅಸತ್ತು ಹುಟ್ಟಲ್ಲ. ಹೀಗೆ 4 ಬಗೆಯಾಗಿಯೂ ಯಾವುದು ಹುಟ್ಟಲ್ಲ. ನ ಕಿಂಚಿತ್ ವಸ್ತು ಜಾಯತೆ ವೇರ್ ಕಾಸಾಲಿಟಿ ಇಸ್ ರಿಜೆಕ್ಟೆಡ್ ಆನ್ ರ್ಯಾಷನಲ್ ಗ್ರೌಂಡ್ಸ್. ಇಲ್ಲಿ ಈ ಶ್ಲೋಕದಲ್ಲಿ ಪರಮಾತ್ಮನನ್ನು ಸೃಷ್ಟಿಸ್ಥಿತಿಲಯಕಾರಕ ಕಾರಣ ಎಂದು ಹೇಳಿದ್ದರು. ಅವರು ಕಾರಣತ್ವವನ್ನೇ ನಿರಾಕರಿಸುತ್ತಾ ಇದ್ದಾನೆ. ಆವಾಗ ಕಾರಣ ಹೇಳುವುದೇನು ಅಂದರೆ ಕೇವಲ ಅಧ್ಯಾಸ ಎಂದು ಹೇಳುವುದು. ಪರಮಾತ್ಮ ಜಗತ್ತಿನ ಸೃಷ್ಟಿಸ್ಥಿತಿಲಯಕ್ಕೆ ಕಾರಣ ಅಂದರೆ ಜಗತ್ತಿನ ಸೃಷ್ಟಿಸ್ಥಿತಿಲಯಗಳು ಪರಮಾತ್ಮನಲ್ಲಿ ಕಲ್ಪಿತವಾಗಿವೆ ಎಂದೇ ಅರ್ಥ. We have surmised that this is a total rejection of all causality, and that Shankara's tradition has bodily imported the Ajativada of Buddhist. ಓಕೆ, ಪಾರಮಾರ್ಥಿಕ ದೃಷ್ಟ್ಯಾ ಸೃಷ್ಟಿ ಇಲ್ಲ ಎಂದು ಹೇಳಿದ್ದಾರೆ. ಆದರೆ ಇನ್ನೊಂದೇನಿದೆ ಅಂದರೆ ಈಗ ವ್ಯಾವಹಾರಿಕ ದೃಷ್ಟಿ. ಈಗ ಪಾರಮಾರ್ಥಿಕ ದೃಷ್ಟ್ಯಾ ಸೃಷ್ಟಿ ಅಂದರೆ ಅರ್ಥವೇನು? ಅದು ಅಧ್ಯಸ್ಥ, ಅದು ಕಲ್ಪಿತ, ಅದರಿಂದ ಪರಮಾತ್ಮ ಒಬ್ಬನೇ ಇದ್ದಾನೆ ಎಂದು ಪಾರಮಾರ್ಥಿಕ ಅರ್ಥ. ಈಗ ನಾನು ಇದ್ದನ್ನು ಇದ್ದೇ ಹೇಳ್ತೀನಿ, ನಾನೇನು ಬಿಡಿಸುವಕ್ಕೆ ಹೋಗಲ್ಲ. ಅಥವಾ ವ್ಯಾವಹಾರಿಕ ದೃಷ್ಟಿಯ ನೋಡಿದ್ದರೆ ಮಾಯಿಕ ಕಾರ್ಯ. ಮಾಯಿಕ ಕಾರ್ಯ ಅಂದರೆ ಅರ್ಥವೇನು? ನಿಜವಾಗಿಲ್ಲದಿದ್ದರೂ ಒಂದು ಅನಿಸುವ ರೂಪ ಜಗತ್ತು ತೋರ್ತದೆ ಅಷ್ಟೇ. ಅದು ನಿಜವಾಗಿ ಇದ್ದುಕೊಂಡು ತೋರುವುದಲ್ಲ, ಸುಮ್ಮನೆ ಅನಿಸಿಕೆ ರೂಪವಾಗಿ ಜಗತ್ತಿದ್ದಂತೆ ಒಂದು ಅನಿಸಿಕೆ ಅಷ್ಟೇ. ಇಲ್ಲಿ ಇನ್ನೊಂದು ಜನರ ತಪ್ಪು ತಿಳುವಳಿಕೆ. ಕಾರಣವನ್ನೇ ಗೌಡಪಾದರು ಶಂಕರರು ನಿರಾಕರಿಸಿ ಅಜಾತವಾದ ಹೇಳಿದ್ದರಲ್ಲ. ಅಂದರೆ ಈಗ ಜಗತ್ತು ಏನು ಸೃಷ್ಟಿಯೇ ಇಲ್ಲವಾ ಅಂದರೆ ವ್ಯಾವಹಾರಿಕ ದೃಷ್ಟಿಯ ಒಪ್ಪಿಕೊಂಡರು. ಪಾರಮಾರ್ಥಿಕ ದೃಷ್ಟಿಯ ಕಾರಣವೇ ಇಲ್ಲ, ಪರಮಾತ್ಮ ಕಾರಣವಲ್ಲ, ಜಗತ್ತು ಕಾರ್ಯವಿಲ್ಲ, ಪರಮಾತ್ಮ ಕಾರಣವು ಅಲ್ಲ ಹೇಳಿದ್ದರು, ಕಾರಣವಿಲ್ಲ ಹೇಳಲಿಲ್ಲ. ಅಲ್ಲ, ಜಗತ್ತು ಇಲ್ಲ, ಕಾರ್ಯವಿಲ್ಲ, ಪರಮಾತ್ಮ ಕಾರಣವು ಅಲ್ಲ ಹೇಳಬೇಕು. ಬೌದ್ಧರೇನು ಹೇಳ್ತಾರೆ? ಕಾರ್ಯವೂ ಇಲ್ಲ, ಕಾರಣವೂ ಇಲ್ಲ ಹೇಳ್ತಾರೆ. ವೇದಾಂತಿಗಳೇನು ಹೇಳ್ತಾರೆ? ಕಾರ್ಯವೂ ಇಲ್ಲ, ಕಾರಣವು ಕಾರಣವಲ್ಲ ಅಷ್ಟೇ, ಇಲ್ಲ ಎಂದಲ್ಲ, ತಾನಿರುತ್ತದೆ, ತಾನು ಕಾರಣವಾಗಲ್ಲ. ಇದು ಪಾರಮಾರ್ಥಿಕ ದೃಷ್ಟಿಯ ಅಜಾತವಾದವನ್ನು ಹೇಳಿದ್ದಾರೆ. ಹಾಗಾದರೆ ವ್ಯಾವಹಾರಿಕ ದೃಷ್ಟಿ ಇಲ್ಲವಾ? ವ್ಯಾವಹಾರಿಕ ದೃಷ್ಟಿಯಲ್ಲಿ ಮಾತ್ರ ಜಗತ್ತು ಹುಟ್ಟಿದ್ದಂತೆ ಒಂದು ತೋರಿಕೆ ಮಾತ್ರ. ಮಾಯಾ ಸತ್ಕಾರ್ಯವಾದ ಆಫ್ ವೇದಾಂತ ಎಟ್ ದ ವ್ಯಾವಹಾರಿಕ ಲೆವೆಲ್. ಆದರೆ ವ್ಯಾವಹಾರಿಕ ಹಂತದಲ್ಲಿ ಮಾತ್ರ ಮಾಯಾ ಸತ್ಕಾರ್ಯ ಇರುತ್ತದೆ. ಮಾಯೆಯ ಜಾಯತೆ ಎಂದು ಗೌಡಪಾದ ಹೇಳಿದ್ದಾರೆ. ಇನ್ನೊಂದು ಸತೋಹಿ ಮಾಯೆಯ ಜನ್ಮ. ಇರುವ ಪರಮಾತ್ಮ ಮಾಯಿಕವಾಗಿ ಹುಟ್ಟುತ್ತಾನೆ, ಅಂದರೆ ಇಂದ್ರಜಾಲ ಹಾಗೆ ಕಲ್ಪಿತವಾಗಿ ತಾನು ನಿಜವಾಗಿ ಬದಲಾಯಿಸದಿದ್ದರೂ ಬದಲಾಯಿಸಿ ಏನೋ ತೋರುತ್ತಿದ್ದಂತೆ ಅನಿಸುತ್ತದೆ ಅಷ್ಟೇ. ಹೀಗೆ ಈ ಒಂದು ಪಾರಮಾರ್ಥಿಕ ದೃಷ್ಟಿಯಲ್ಲಿ ಸೃಷ್ಟಿ ಅಂದರೆ ಕೇವಲ ಅಧ್ಯಸ್ಥ, ಅದರಿಂದ ಇಲ್ಲ ಎಂದರ್ಥ. ವ್ಯಾವಹಾರಿಕ ದೃಷ್ಟಿಯ ಸೃಷ್ಟಿ ಅಂದರೆ ಕಲ್ಪಿತವಾಗಿ ತೋರುತ್ತಾ ಇದೆ ಎಂದರ್ಥ. ಹಾವೆವರ್ ವ್ಯಾವಹಾರಿಕ ದೃಷ್ಟಿಯ ನೋಡಿದರೆ ಬ್ರಹ್ಮನ್ ಈಗ ಬ್ರಹ್ಮ ಈಶ್ವರ ಮಾತುಗಳಿಗೆ ಅರ್ಥ. ಬ್ರಹ್ಮ ಈಶ್ವರ ಎರಡಕ್ಕೂ ಪಾರಮಾರ್ಥಿಕ ದೃಷ್ಟಿಯ ಒಂದೇ ಅರ್ಥ. ನೀವು ಬ್ರಹ್ಮ ಹೇಳಲಿ, ಈಶ್ವರ ಹೇಳಲಿ, ಪಾರಮಾರ್ಥಿಕ ದೃಷ್ಟಿಯ ಒಂದೇ ಅರ್ಥ. ಬ್ರಹ್ಮಕ್ಕೆ ಈಶ್ವರ, ಈಶ್ವರನಿಗೆ ಬ್ರಹ್ಮ ಎಂದು ಹೇಳಿದ್ದರೆ ಹೊರತು ಈಶ್ವರ ಅಂದರೆ ಬೇರೆ ಅರ್ಥ ಎಂದು ವ್ಯಾಖ್ಯಾನಕಾರರು ತಿಳ್ಕೊಂಡ ಹಾಗೆ ಹೇಳಲಿಲ್ಲ. ದಟ್ ಬ್ರಹ್ಮನ್ ಈಸ್ ಈಶ್ವರ, ದ ಲಾರ್ಡ್ ಹೂ ರೂಲ್ಸ್ ಓವರ್ ಆಲ್ ದ ಜೀವಾಸ್ ಆರ್ ಇಂಡಿವಿಜುವಲ್ ಸೆಲ್ಸ್. ವ್ಯಾವಹಾರಿಕ ದೃಷ್ಟಿಯ ನೋಡಿದ್ದರೆ ಅದೇ ಪರಬ್ರಹ್ಮನು ಈಶ್ವರ ಎಂದು ಹೇಳುವುದುಂಟು.
ಓಕೆ, ಒಂದು ಸ್ವಲ್ಪ ಇದೆ 10 ನಿಮಿಷ, ಆದರೂ ಪರವಾಗಿಲ್ಲ. ಇವತ್ತು ಮುಗಿಸ್ಬಿಟ್ಟು ಮತ್ತೆ ನಾವು 11ವರೆಗೆ ಹೇಳೋಣ, ಈ ವಿಷಯವನ್ನು ಮುಂದುವರಿಸೋಣ. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.